ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳಿದ, ಕಪಿಲ ಭಗವಂತ ನುಡಿದ, ನುಡಿ ಕದಂಬದಲ್ಲಿ ಮೂಡಿದ ಕರ್ಮ ಸಿದ್ಧಾಂತಗಳ ಮೇಲಿರುವ ಪಂಚ ಕಾರಣಗಳು. ಒಂದು ದೃಷ್ಟಿಯಿಂದ ಪಂಚಸಿದ್ಧಾಂತ ಇದು ಪಂಚಸ್ಕಂಧಾತ್ಮಕವಾದದ್ದು, 5 ಗೆಲ್ಲಿನ ಪಂಚಾಂಗ ಕ್ರಿಯೆ ಇದು. ಇನ್ನೇನೆಲ್ಲ ಪಂಚಕರ್ಮ ಚಿಕಿತ್ಸೆ ಹೇಳ್ತೀರ ಅದು ಆಗುವ, ಎಲ್ಲ ಶಬ್ದ ಅನ್ವಯ ಆಗುವ ಹಾಗೆ ಎಲ್ಲ ಮುಖದಿಂದಲೂ ಹೇಳಿಕೊಳ್ಳುವ ಹಾಗಿರುವ, ಮತ್ತು ಕಪಿಲನ ಸಾಂಖ್ಯಶಾಸ್ತ್ರ ಪ್ರವರ್ತಕನಾಗಿ ನಿಂತ ಭಗವಂತನ ವಿಶೇಷ ಮಾಹಿತಿಯನ್ನು ನಾವು ಅವತಾರ ಚಿಂತನಂ ಅಲ್ಲಿ ನೋಡ್ಬೋದು. ಅಲ್ಲಿ ಸುಮಾರು ಹೇಳಿದ್ದೇನೆ. ಅವನ ಉಪದೇಶದ ಬಗ್ಗೆ ಹೆಚ್ಚು ವಿವರಣೆ ಕೊಡದಿದ್ದರೂ ಮಾತಾಡಿದ್ದೇನೆ ಅದರಲ್ಲಿ. ಅಂತಹ ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳಿರತಕ್ಕಂತಹ ಒಂದು ಸೂಕ್ಷ್ಮ ವಿಷಯ, ಪಂಚತತ್ವಗಳಿಂದ ಕರ್ಮವು ನಡೆಯುವ ವಿಧಾನ, ಅಧಿಷ್ಠಾನಾದಿಗಳ ಬಗ್ಗೆ ಹೇಳಿ ಈ 5 ಒಟ್ಟು ಹೇತುಗಳು ಅಂತ ಹೇಳುತ್ತಾ ಅದರಿಂದ ಏನಾಗ್ತದೆ ಅಂದರೆ ಒಂದಕ್ಕೊಂದು ಸಂಬಂಧಪಟ್ಟು ಹೇಳಿದ ಕರ್ಮ ಮಾಡಬೇಕು. ಪ್ರತಿಯೊಂದು ಕರ್ಮದಲ್ಲಿ, ನಿಯತ ಕರ್ಮದಲ್ಲಿ ತೊಡಗುವುದು ಅದು ಮನುಷ್ಯನ ವಿಧಾಯಕವಾದ ಕಾರ್ಯವಾದ ವಸ್ತು ಅನಿಸಿಕೊಂಡಿದೆ. ಆದರೆ ಫಲದ ಬಗ್ಗೆ ಆತ ಹೆಚ್ಚು ಅದರ ಮೇಲೆ ಆಸಕ್ತಿ ತೋರಿಸಬಾರದು. ಯಾಕೆಂದರೆ ಫಲಗಳು 3 ಮುಖದಿಂದ ತೆರೆದುಕೊಳ್ಳುತ್ತವೆ. ಅದನ್ನು ಹಂಚಬೇಕಾದರೆ ಅದಕ್ಕೆ ಕಾರಣ ಅನಿಸಿಕೊಂಡಿರತಕ್ಕ ಎಲ್ಲದರ ಯೋಚನೆ ಇರಬೇಕು. ಕೇಳುವ ಮೊದಲಿಗೆ ಕೇಳುವ ಯೋಗ್ಯತೆ ಇದೆ ಎನ್ನುವುದು ಕೇಳಬೇಕು. ಫಲ ಕೊಡಿ ಅಂತ ಕೇಳುವಾಗ ನಿನ್ನ ಕೈಗೆ ಯಾಕೆ ಪೂರ್ತಿ ಕೊಡಬೇಕು ನಾನು? ನಿನ್ನದೆಷ್ಟು ಅದರಲ್ಲಿ ಉತ್ತರದಾಯಿತ್ವ ಇದೆ, ಪ್ರಯತ್ನ ಇದೆ, ಉಳಿದವರದ್ದು ಯಾಕೆ ಇಲ್ಲ, ಯಾಕೆ ಉಳಿದವರದ್ದು ಇದೆ, ಎಷ್ಟಿದೆ, ಹೇಗಿದೆ ಅನ್ನುವುದರ ವಿಶ್ಲೇಷಣೆ ಒಂದು ಫಲಜಿಜ್ಞಾಸೆ. ತುಂಬ ಕಷ್ಟ ಇದೆ. ಈಗ ಕೆಲಸ ಮಾಡುವುದು ಸುಲಭ ಕಾಣುತ್ತೆ. ಈಗ ಪಾಲಿಗೆ ಬಂದದ್ದನ್ನು ವಹಿಸಿಕೊಂಡು ಸಸೂತ್ರವಾಗಿ ನಡೆಸಿ ಮುಗಿಸಿ ಕೈ ತೊಳೆದು ದೂರ ಕೂತ್ಕೊಳ್ಳೋದು ಚಂದ ಕಾಣುತ್ತೆ ಈಗ ಎಲ್ಲಕ್ಕಿಂತ, ಪಾಲು ಕೇಳುವುದಕ್ಕಿಂತ, ಫಲ ಕೇಳುವುದಕ್ಕಿಂತ. ಯಾಕೆಂದರೆ ಫಲವನ್ನು ಹಂಚುವುದರಲ್ಲೇ ತುಂಬ ಕಷ್ಟ. ಈಗ ಎಲ್ಲಿ 1 ಪೈಸೆ ಒಬ್ಬನದ್ದು ಇನ್ನೊಬ್ಬನಿಗೆ ಸಂದಾಯ ಆಗುತ್ತೋ, ಕೊಡಲು ಬಾಕಿ ಬೀಳುತ್ತೋ, ಲೆಕ್ಕ ತಪ್ಪಿ ಹೋಗುತ್ತೋ ಎನ್ನುವುದು ಕೊಡುವವರ ಮೇಲೆ ಬೀಳುತ್ತದೆ. ಅಷ್ಟು ಅವನ ಮೇಲೆ ಬೀಳುತ್ತೆ. ಒಬ್ಬನಿಗೊಂದು ಹೆಚ್ಚು ಸಂದಾಯ ಆದರೂ ಯಾರದ್ದೋ ಹೋಗಿದೆ ಅಂತ ಅರ್ಥ, ಒಬ್ಬನಿಗೊಂದು ಸ್ವಲ್ಪ ಸಂದಾಯ ಆದರೂ ಕಮ್ಮಿ ಆಯಿತು ಅಂತ ಅರ್ಥ, ಇವು ತಿಂದಾಗಿದ್ದಾನೆ ಅಂತ ಅರ್ಥ. ಅದರಿಂದ ಕರಾರುವಾಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆಗೆ ಸಲ್ಲುವ ಹಾಗೆ ಸಂದಾಯ ಮಾಡುವಂಥದ್ದಕ್ಕೆ ಸರ್ವಜ್ಞನೇ ಬೇಕಾಗತ್ತೆ. ಅದಕ್ಕೆ ದೇವರು ಹೇಳಿದ, ಫಲ ನನ್ನ ಕೈಯಲ್ಲಿದೆ, ಎಂದಾದರೂ ಕೊಟ್ಟೇ ಹೋಗ್ತೇನೆ, ತಲುಪಿಸ್ತೇನೆ, ಆದರೆ ಯಾವಾಗ ಅಂತ ನೋಡಿ ಕೊಡುತ್ತೆ. ಇವತ್ತು ಕೊಡುವುದರಿಂದ ಮನೆಯಲ್ಲಿ ಮಾಡಿದ ಚಕ್ಕುಲಿ ಅದು ಮಗುವಿಗೆ ಕೊಡಲಿಕ್ಕೆ ಉಂಟು, ಆದರೆ ಇವತ್ತೇ ಕೊಡಲಿಕ್ಕಿಲ್ಲ, ಇವತ್ತೇ ಪೂರ ತಿನ್ನಿಸಲಿಕ್ಕೆ ಇಲ್ಲ, ಹಲ್ಲು ಗಟ್ಟಿಯಾಗದೆ ಅಂತೂ ಕೊಡುವ ಹಾಗೇ ಇಲ್ಲ, ಜ್ವರ ಕಳೆದ ನಂತರ ಕೊಡಲಿಕ್ಕೆ ಇದೆ ನಿಧಾನಕ್ಕೆ. ಹೀಗೆ ಪ್ರತಿಯೊಂದರನ್ನು ಸಹ ಒಪ್ಪಿಸುವುದರಲ್ಲಿ ಅವಕಾಶದ ಬಗ್ಗೆ ಕೃಷ್ಣ ಹೇಳುತ್ತಾ ಕಾರಣಗಳ ಬಗ್ಗೆ ಮಾತಾಡುವಾಗ, ಆ ಕಾರಣಗಳು ಕರ್ತೃ ಕೇಳುತ್ತಾನೆ ಅಂದರೆ ಫಲವನ್ನು ಪಡೆಯಬೇಕು ಎನ್ನತಕ್ಕ ಹಂಬಲವನ್ನು ಇಟ್ಟುಕೊಂಡವ ಕೇಳುತ್ತಾನೆ. ಏನು ಅಂದರೆ ಪ್ರಧಾನ ಕರ್ತೃ ಯಾರು ಅಂದರೆ ಪ್ರಧಾನ ಕರ್ಮವನ್ನು ನಡೆಸಿಕೊಡುವಲ್ಲಿ ಯಶಸ್ವಿಯಾದವನು ಯಾರು ಕೇಳುತ್ತೆ. ಅದರ ಮೇಲೆ ಫಲದ ಆಸೆ ಬೇಕೋ ಬೇಡವೋ ತೀರ್ಮಾನ ಮಾಡಿಕೊಳ್ಳುವ ಅಂತ. ಮತ್ತು ಎಷ್ಟೆಲ್ಲ ಗೌಣ ಇರುವುದಿಲ್ಲ, ಉಪಕರಣಾದಿಗಳನ್ನಿಟ್ಟುಕೊಳ್ಳುವಲ್ಲಿ, ಚೇಷ್ಟೆಗಳನ್ನು ಕೂಡಿಸುವುದರಲ್ಲಿ ಅದೆಲ್ಲ ಇಲ್ಲದಿದ್ದರೂ ನಡೀತದೆ. ಇಲ್ಲದಿದ್ದರೂ ನಡೀತದೆ ಎನ್ನುವುದೊಂದು ತಾರ್ಕಿಕವಾದ ಸಿದ್ಧಾಂತ.
ಅವರು ತೋರಿಸಿಕೊಡುತ್ತಾರೆ ಹೇಗೆ ಅಂತ. ಕಾರಣಗಳ ಪ್ರಪಂಚಗಳನ್ನು ಮಾತಾಡಿಸಿಕೊಂಡಾಗ ಮಣ್ಣು ಅಂಗಳದಲ್ಲಿ ರಾಶಿ ಹಾಕಿಕೊಂಡಿದೆ, ಅದನ್ನು ಕಲಸಿ ಅದಕ್ಕೆ ರೂಪುಗೊಳ್ಳಲಿಕ್ಕೆ ಕೂತಿದ್ದಾನೆ. ಕುಂಬಾರನಿಂದ ಮಣ್ಣಿನ ರಾಶಿಯು ಬಗೆ ಬಗೆಯ ಮಡಕೆಗಳಾಗಿ ನೀರು ಕೊಡುವ ಪಾತ್ರೆ, ಅನ್ನದ ತಟ್ಟೆ, ಮುಚ್ಚಳದ ವಸ್ತು, ಹೀಗೆ ಅನೇಕ ವಿಧದಿಂದ ಚಟ್ಟಿ, ಇನ್ಯಾವುದೋ ಒಂದು ಚಂದವಾದಂತಹ ಒಂದು ಕಾಣುವ ವಸ್ತುವಾಗಿ ಎಲ್ಲ ಅರಳಿ ನಿಂತಿದೆ. ಆದ್ದರಿಂದ ಇದು ಮಣ್ಣಿನಿಂದ ಮಡಕೆಯಾಗಲಿಕ್ಕೆ ಕುಂಬಾರನಿಲ್ಲದೆ ಸಾಧ್ಯ ಇಲ್ಲ ಅಂತ ನಮ್ಮ ವಾದ. ಕುಂಬಾರ ಎನ್ನುವುದನ್ನು ನಿಮ್ಮ 5ರಲ್ಲಿ ಕರ್ತೃವಾಗಿ ನೀವು ಗುರುತಿಸ್ತೀರಿ. ಹಾಗಾಗಿ ಕರ್ತೃ ಇಲ್ಲಿ ಬೇಕು. ಮಣ್ಣು ಇದೆ, ರಾಶಿ ಹಾಕಿಕೊಳ್ಳುವ, ಅದನ್ನು ತುಳಿತಾ ಬಡಿತಾ ಕೂತ್ಕೊಂಡ್ರೆ ಕುಂಬಾರ ಎನ್ನುವ ವ್ಯಕ್ತಿ ಇಲ್ಲದಿದ್ದರೆ ಇನ್ಯಾವ ಮಣ್ಣು ತಂದು ಹಾಕಿದವ ಇದ್ದಾನಲ್ಲಿ, ಗೋಪಾಲ ಎಲ್ಲಿಯೋ ವ್ಯಕ್ತಿಯೊಬ್ಬ ಗೋಪಿ, ಅವನಿಗಾಗುತ್ತೋ ಆಗುವುದಿಲ್ಲ ಅಂತಾನೆ. ನೀರು ಹಾಕಿದವರಿದ್ದಾರೆ ಸೇದಿ ಲಚ್ಚಿ ಅಂತ, ಅವಳಿಗಾಗುತ್ತೋ ಇಲ್ಲ, ಅದು ಆಗುವುದಿಲ್ಲ. ಇನ್ನು ಅವ ಕುಂಬಾರ ಬಳಸುವಂಥದ್ದು ಮಣ್ಣು ಹಾಕುವಲ್ಲಿ ಕತ್ತೆಯನ್ನು ಬಳಸಿದ್ದಾನೆ. ತಾರ್ಕಿಕರು ಹೇಳ್ತಾರೆ ರಾಸಭವು ಅಂದರೆ ಕತ್ತೆಯು ಮಡಿಕೆ ಆಗುವುದರಲ್ಲಿ ಕಾರಣವು ಅಂತ. ಅಲ್ಲಿ ಕತ್ತೆಯನ್ನು ಕಟ್ಟಿಟ್ಟರೆ ಅದು ಮಣ್ಣಿನ ರಾಶಿ ಪಕ್ಕದಲ್ಲಿ ಮಣ್ಣು ತಂದು ಹಾಕಿದ ನಂತರ ಮಡಿಕೆ ಮಾಡಿಕೊಡುತ್ತಾ? ಇಲ್ಲ. ದೊಣ್ಣೆ ಒಂದುಂಟು, ನಯ ಮಾಡಲಿಕ್ಕೆ ದೊಣ್ಣೆಯಿಂದ ಹದವಾಗಿ ಬಡಿದಾಗ ಅದು ಒಂದು ರೂಪದಲ್ಲಿ ಚೆನ್ನಾಗಿ ಹೊರಗೆ ಬರ್ತದೆ. ಅಂದರೆ ಅದರಲ್ಲಿ ಅಂಟಿಕೊಂಡ ಮೆತ್ತಿಸಿಕೊಂಡ ಈ ಥರ ಮಣ್ಣಿನ ಕಣಗಳು ಬಿದ್ದು ಹೋಗ್ತವೆ, ಗಟ್ಟಿಯಾಗಿ ಅದುಮಿಟ್ಟುಕೊಂಡದ್ದು ಮಾತ್ರ ನಿಲ್ತದೆ. ನಯವಂತಿಗೆ ಎಂದನ್ನು ಹಿಂದೆಲ್ಲ ದಂಡವನ್ನು ಉಪಯೋಗಿಸಿದ್ರು, ಅದನ್ನು ಮಡಕೆ ಮಾಡಲು ದಂಡವು ಕಾರಣ ಅವರು ಹೇಳ್ತಾರೆ ಭಾಷೆಯಲ್ಲಿ. ದಂಡ ಇಲ್ಲದಿದ್ದರೆ ಕೈಯಲ್ಲಿ ಬಡಿಯುವುದು, ಅದಕ್ಕೆ ನಯ ಮಾಡಲಿಕ್ಕೇನು ದಂಡವೂ ಬೇಕಾಗಿಲ್ಲ, ಕತ್ತೆಯೂ ಬೇಕಾಗಿಲ್ಲ, ಮಂಡೆಯಲ್ಲಿ ಹೊತ್ಕೊಂಡು ಬರೋದು ಮಣ್ಣು ಹೆಂಟೇನು ಅಷ್ಟೇ ಅಲ್ವಾ, ಅದರಿಂದ ಪ್ರಯೋಜನ ಇಲ್ಲ. ಅಂದರೆ ಇಲ್ಲದಿದ್ದರೂ ಕೆಲಸ ಆಗತ್ತೆ. ಯದ ಕರಣೇಪಿ ಅಂತಾರೆ, ಅದು ಇಲ್ಲದಿದ್ದರೂ, ಅದು ಬಾರದಿದ್ದರೂ, ಅದನ್ನು ಉಪಯೋಗಿಸಿಕೊಳ್ಳದೆಯೋ ಮಡಿಕೆ ಆಗ್ತದೆ. ಒಂದು ದಿನ ದಂಡವೇ ತರಲಿಲ್ಲ, ಕೈಯಲ್ಲೇ ಬಡ್ದು ಹಗುರ ಮಾಡಿ ಕೊಟ್ಟ. ಒಂದಿನ ಕತ್ತೇ ಮಲಗಿತ್ತು, ಮಣ್ಣನ್ನು ಮೈಯಲ್ಲಿ ಹೊತ್ಕೊಂಡು ತಂದಾಕಿದ, ಆಯ್ತಲ್ಲ. ಇನ್ನು ಚಕ್ರ ಇದೆ, ಅವನಿಗೆ ಕುಲಾಲ ಅಂತ ಕರೆಯುವುದು, ಚಕ್ರ ಇಳ್ಳವನ್ನೆಲ್ಲ ಕರೆಯುವುದೆಲ್ಲ ಹೆಸರು ಹಾಗೆ. ಅದು ಚಕ್ರದ ಮೇಲೆ ಮಣ್ಣಿನ ಹೆಂಟೆಯನ್ನಿಟ್ಟು ರಾಶಿಯನ್ನಿಟ್ಟು ಕೈಯಲ್ಲಿ ಅದುಮುತ್ತಾ ಬಂದಾಗ ಚಕ್ರವನ್ನು ಒಂದು ಕೈಯಲ್ಲಿ ತಿರುಗಿಸಿ ಬಿಡ್ತಾನೆ. ಅದು ತಿರುಗುವ ಹಾಗೆ ವಿಪರೀತ ಕ್ರಮದಿಂದ ಅದನ್ನು ಹದ ಮಾಡ್ತಾ ಬರ್ತಾನೆ. ಅಲ್ಲಿಗೆ ತನ್ನಷ್ಟಕ್ಕೆ ಮಣ್ಣಿನ ಮಧ್ಯೆಯಲ್ಲಿ ಕೈ ಹಾಕುವಾಗ ತಿರುಗುವ ರಭಸದಲ್ಲಿ ಉರುಟಾದ ಒಂದು ಗೋಲಾಕಾರದಲ್ಲಿ ಮಡಕೆ ಆಗುತ್ತೆ. ಅವನು ಎಷ್ಟು ಜೋರಾಗಿ ಕೈ ಓಡಿಸ್ತಾನೆ ಅಷ್ಟು ದೊಡ್ಡ ಮಡಕೆ ಆಗುತ್ತೆ. ಉಳಿದ ಮಣ್ಣನ್ನೆಲ್ಲ ತೆಗೆದು ಹೊರಗೆ ಹಾಕ್ತಾನೆ. ಹೀಗೆ ಹೇಗೆ ಬೇಕು ಹಾಗೆ ಚಕ್ರವನ್ನು ಉಪಯೋಗಿಸಿ, ದೊಡ್ಡ ಚಕ್ರ, ಎತ್ತಿನ ಗಾಡಿಯ ಚಕ್ರ ಅದು ಮಡಿಕೆ ಮಾಡುವ ಕ್ರಮದಲ್ಲಿ ಎಷ್ಟು ಸಣ್ಣ ದೊಡ್ಡ ಮಡಿಕೆ ಮಾಡೋದು ಅದರ ಮಧ್ಯೆಯಲ್ಲಿ ಮಾಡಲಿಕ್ಕೆ. ಚಕ್ರ ಇಲ್ಲದೆಯೂ ಮಾಡ್ಬೋದಯ್ಯ, ಅಭ್ಯಾಸ ಇದ್ದವನಿಗೆ. ಅದನ್ನು ಕೈಯಲ್ಲಿ ತಿರುಗಿಸೋದು ಮನೆಗೆ ದೂಡುತ್ತಾ ಮೆತ್ತಗೆ. ಹೀಗೆ ಏನೇನೋ ಚಕ್ರ ಕಾರಣ ಹೇಳಿದ್ರಿಲ್ಲ, ದಂಡ ಕಾರಣ ಇಲ್ಲ, ಕತ್ತೆ ಕಾರಣ ಇಲ್ಲ. ಆದ್ದರಿಂದ ಕೇಳುತ್ತಾನೆ, ಫಲ ಕೊಡುವಲ್ಲಿ ಯಾರು ಕಾರಣ ಎನ್ನುವುದರಲ್ಲಿ ಸ್ವಲ್ಪ ಜಿಜ್ಞಾಸೆ ಮಾಡಿಕೊಂಡು ಕೆಲವರನ್ನು ಬದಿದುಳ್ಳಿಕ್ಕೆ ಬರ್ತದಯ್ಯ. ನೀನು ಫಲ ಕೇಳುವಾಗ ಕಾರಣ ಕೋಟಿಯನ್ನು ತಂದೆ, ಅದನ್ನೆಲ್ಲ ಬದಿಯಾಕಯ್ಯ ಅಂತಾನೆ. ಕೇಳಿದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇದ್ದಾಗ, ಅಯ್ಯ 5 ಕಾರಣವು ಬೇಕು ಬೇಕೇ ಅಂತಾನೆ. ಶರೀರವಾಂಗ್ಮನೋಭಿರಿಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇದವಃ. ಕರ್ಮ ಮನುಷ್ಯನಿಗೆ ಮಾಡಲಿಕ್ಕೆ ನೀನು ಕುಂಬಾರ ದೃಷ್ಟಾಂತ ಕೊಟ್ಟು ಒಂದು ಕೈಯ ಕೆಲಸದ ಬಗ್ಗೆ ಹೇಳಿದೆ. ಅದು ಶರೀರ ಕೆಲಸ, ಶಾರೀರಿಕವಾದ ಕೆಲಸ ಆಯ್ತಿಟ್ಟು. ಶಾರೀರಿಕ ಕೆಲಸ ಮಾತ್ರ ಅಲ್ಲ, ಮಾತಿನ ಕೆಲಸ ಆಗತ್ತೆ. ಅಧ್ಯಯನ, ಪಾಠ, ಪಟ್ಟಾಂಗ, ವ್ಯವಹಾರ, ಪ್ರವಚನ ಎಲ್ಲ. ಮನಸ್ಸಿನ ಕೆಲಸ ಆಗತ್ತೆ, ಜಪ, ಅನುಷ್ಠಾನ, ಧ್ಯಾನ, ಚಿಂತನ, ಮನನ ಎಲ್ಲ. ಅದರಿಂದ ಶರೀರ, ವಾಕ್, ಮನಃ, ಇದು 3 ಇಟ್ಕೊಂಡ. ಶರೀರ, ವಾಕ್, ಮನೋಭಿಹಿ, ಇವುಗಳಿಂದ 3ರಿಂದ, ಶರೀರದಿಂದಲೂ, ಮಾತಿನಿಂದಲೂ, ಮನಸ್ಸಿನಿಂದ. ಇದು ತ್ರಿಕರಣ ಆಯಿತು. ಕಾಯೇನ ವಾಚ ಮನಸ ಅಂತೇವೆ ನಾವು. ಕಾಯಿಕವಾಗಿ, ವಾಚಿಕವಾಗಿ, ಮನಸ್ಸು ಇಟ್ಟುಕೊಂಡು ಅಂತ. ಈ 3ರಿಂದಲೂ ಯಾವ ಕರ್ಮವನ್ನು ಮಾಡುವುದಾದರೂ ಪಂಚೈತೆ ತಸ್ಯೇತವ, 5 ಕಾರಣವೇ ಆಗ್ತದೆ. ಒಂದನ್ನು ಬಿಡುವಾಗಿಲ್ಲ ಅಂತಾನೆ. ಒಂದರಲ್ಲಿಯೂ ಸಹ ನೀವೆಲ್ಲ ದೃಷ್ಟಾಂತ ಕೊಟ್ಟದ್ದು ಉಪಕರಣಗಳ ರಾಶಿಯಲ್ಲಿ ಕೆಲವು ಬಿಡಲಿಕ್ಕೆ ಅಷ್ಟೇ. ಸರ್ವಾತ್ಮನ ಉಪಕರಣ ಎನ್ನುವುದೇ ಬಿಡಲಿಕ್ಕೆ ಆಗುವುದಿಲ್ಲ, ತೆಗೆದಾಕಲಿಕ್ಕೆ ಬರುವುದೇ ಇಲ್ಲ. ಉಪಕರಣಗಳೇ ಬೇಡ, ಮಣ್ಣಿನಿಂದ ಮಡಿಕೆ ಅಂತ ಹೇಳಿಕೊಂಡಾಗ ಮಾಡುವಲ್ಲಿ ಅವನ ಕೈ ಇತ್ಯಾದಿ ವಸ್ತುಗಳು, ಕಡ್ಡಿ,
ಇನ್ನೇನೋ ಎಲೆಯೋ ಯಾವುದನ್ನಾದರೂ ಇಟ್ಟುಕೊಳ್ತಾನೆ. ಏನೂ ಇಲ್ಲದೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಅವನಿಗೆ. ಅದರಿಂದ ಪ್ರಧಾನವಾದ ಉಪಾದಾನ ಕಾರಣವಾದದ್ದು ಮಣ್ಣಂತೂ ಬೇಕೇ ಬೇಕಾಗತ್ತೆ. ಆಯಿತು, ಕರ್ತೃ ಇಟ್ಟುಕೊಳ್ಳಿ, ಬಿಟ್ಟೋಯ್ತು. ಮಣ್ಣು ಅವನೇ ತಂದ, ಅದರಲ್ಲೇ ಕರ್ತೃತ್ವ ಬಂತು. ಕೈಯಿಂದಲೇ ಮಾಡಿದ, ಚಕ್ರವನ್ನು ಬದಿಗಿಟ್ಟ, ದಂಡವನ್ನು ಮುಟ್ಟಲಿಲ್ಲ, ರಾಸಭವನ್ನು ಕರೆದು ಹೊರಗಾಕಿದ. ಆದರೆ ಮಣ್ಣನ್ನು ಎಂತ ಮಾಡ್ತಾನೋ? ಮಣ್ಣಿಗೇನು ಫಲ ಕೊಡ್ತಾನೆ? ಅದು ಯಾರ ಮನೆಯ ಮಣ್ಣು ತಂದ? ಎಲ್ಲಿಂದ ಹೊತ್ತು ತಂದ? ಹೇಗೆ ಅದರ ಸಂಪಾದನೆ ಮಾಡಿದ? ಇಲ್ಲ, ಅವನ ಮನೆಯದ್ದೇ ಮಣ್ಣು ತೆಗೆದ. ಅವನ ಮನೆ ಯಾರು ಕೊಟ್ಟರು ಅವನಿಗೆ? ಅವನ ಮನೆಯಲ್ಲಿಂದ ಬಂತು. ಹುಟ್ಟಿ ಬರುವಾಗ ಮನೆಯನ್ನು ತಂದಿದ್ದಾನೇನು? ಹೊಟ್ಟೆ ಒಳಗಿಂದ ಸಿಕ್ಕಿಬಿತ್ತು. ಈಗ ಮಣ್ಣ ಇಂಟು ತರಲಿಲ್ಲ ಕುಂಬಾರ ಹೊರಗೆ ಬಂದಾಗ, ಆಗೋದಿಲ್ಲ. ಆದರೆ ನೀವು ಯಾವುದನ್ನು ತೆಗಿಲಿಕ್ಕಿಲ್ಲ ಅಂತಾನೆ. ಅಧಿಷ್ಠಾನ, ಕರ್ತೃ, ಕರಣ, ದೈವ, ಚೇಷ್ಟೆಗಳು. ಇದು 5ರಲ್ಲಿ ಅನೇಕ ಅಂಶಗಳನ್ನು ಬಿಡಬಹುದಷ್ಟೇ. ಒಂದೊಂದಾದರೂ ಅಲ್ಲಿ ಸೇರ್ತದೆ ಅಂತ. ಮತ್ತು ಅಧಿಷ್ಠಾನ ಅಂತ ಹೇಳಿಕೊಂಡು ನಾವು ಶರೀರ ಅಂತ ಇಟ್ಟುಕೊಂಡು ಸಣ್ಣ ಅರ್ಥ ಮಾಡಿಕೊಂಡು ಕೂತ್ರೆ ಈ ಶ್ಲೋಕ ಉಪದ್ರ ಕೊಡ್ತದೆ. ಶರೀರವಾಂಗ್ ಮನೋಭಿರಿಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂವ ವಿಪರೀತಂವ ಪಂಚೈತೆ ತಸ್ಯ ಹೇತವಃ ಅಂತ. ನೀನು ಶರೀರದಿಂದ ಒಂದೊಮ್ಮೆ ಕೆಲಸ ಮಾಡಲಿಕ್ಕೆ ಹೋದರೆ ಅದಕ್ಕೆ 5 ಕಾರಣಗಳು ಇರ್ತದೆ ಅಂತ. ಅಧಿಷ್ಠಾನ, ಶರೀರಕ್ಕೆ ಶರೀರ ಅಧಿಷ್ಠಾನವ? ಅರ್ಥ ಹೇಳಲಿಕ್ಕೆ ಬರ್ತದೆ. ಕುಂಬಾರ ಕೆಲಸ ಮಾಡುವಾಗ ಅವನ ದೇಹ ಎನ್ನುವುದು ಅಧಿಷ್ಠಾನ. ದೇಹ ಇಲ್ಲದಿದ್ದರೆ ಮಾಡುವುದು ಹೇಗೆ ಅಂತ. ಈ ದೇಹಕ್ಕೆ ಇನ್ನೊಂದು ದೇಹ ಅಧಿಷ್ಠಾನ. ಯಾವುದವನಪ್ಪನ ದೇಹ. ತಂದೆ ತಾಯಿಗಳು ಕೊಟ್ಟದ್ದು ಅವನಿಗೆ, ಅವರಿಗೆ ಅವರ ತಂದೆ ತಾಯಿಗಳು ಕೊಟ್ಟದ್ದು. ಅದನ್ನ ಶರೀರ ಪರಂಪರೆಯನ್ನೇ ಇಟ್ಟುಕೊಂಡು ಅಧಿಷ್ಠಾನದಲ್ಲಿ ಕೂಡಿಸಲಿಕ್ಕೆ ಬರ್ತದೆ. ಆದರೆ ಇವರು ಹೇಳುವುದಾಗಲ್ಲ. ಕುಂಬಾರ ಮಡಿಕೆ ಮಾಡುವಾಗ ಅವನ ದೇಹದಿಂದ ಮಡಿಕೆ ಮಾಡುವುದರಿಂದ, ದೇಹವನ್ನು ಇಟ್ಟುಕೊಂಡು ಅವನು ಕೆಲಸ ಮಾಡುವುದರಿಂದ ಆ ದೇಹ ಕೂತ್ಕೊಳ್ಳಿಕ್ಕೆ ಒಂದು ಮನೆ ಬೇಕಲ್ಲ, ಅದು ಅಧಿಷ್ಠಾನ. ಅದು ಯಾರ ಜಾಗದಲ್ಲಿದ್ದಾನೆ, ಯಾರು ಕೊಟ್ಟಿದ್ದಾರೆ, ಅದರ ಸ್ವಾಮಿತಾನ ಯಾರಲ್ಲಿ ಹಿಂದೆ ಇತ್ತು, ಅಲ್ಲಿಂದ ಶುರುವಾಗುತ್ತೆ. ಅದು ಅಧಿಷ್ಠಾನ ಅಂದರೆ ನೆಲೆಗಟ್ಟು ಮೊದಲಾಗಿ ವಿಷಯ. ಇರುವ ಜಾಗವೇ ಪ್ರಧಾನವಾಗಿರ್ತದೆ. ಒಂದು ಗ್ರೌಂಡ್ ಹೇಳ್ತಾರೆ, ಅದನ್ನೊಂದು ಪ್ರವಚನ ಆಗಬೇಕಾದ್ರೆ ಅಧಿಷ್ಠಾನಂ. ಗೀತಾಮಂದಿರ ಇವತ್ತಿನವರೆಗಿನ 610ರವರೆಗಿನ 20-30ರವರೆಗಿನ ಶ್ಲೋಕಗಳ ಚಿಂತನೆ ಸಾಗಲಿಕ್ಕೆ ಬೇಕಾಗಿರತಕ್ಕ ಅಧಿಷ್ಠಾನ ಇದು. ಆನಂತರ ಪ್ರವಚನ ಮಾಡುವವ ಕರ್ತೃ. ಕರಣಂಚ ಪೃಥಗ್ವಿಧಂ, ಅನೇಕ ಉಪಕರಣಗಳು. ಮೈಕ್ ಇರಬಹುದು, ಅಥವಾ ಶಿಲಾಫಲ, ಸುಧಾಖಂಡ ಇರಬಹುದು, ಚಾಕ್ ಪೀಸ್. ಕೆಲವು ಬರೆದಾಗ ಆ ಶ್ಲೋಕದ ಪದವನ್ನು ನೋಡಿದಾಗ ಅದು ಒಳಗೆ ಕೂತ್ಕೊಂಡಿರ್ತದೆ, ಮತ್ತು ತೆಗಿಲಿಕ್ಕೆ ಬರೋದಿಲ್ಲ. ಬರೆದ ಅಕ್ಷರಗಳನ್ನು ನಾಳೆ ಅಳಿಸಬಹುದು, ತೆಗೆಯಬಹುದು. ಆದರೆ ಒಳಗೆ ಹೋಗಿ ಬರೆದ ಅಕ್ಷರಗಳನ್ನು ಅಲ್ಲಿಂದ ತೆಗಿಲಿಕ್ಕೆ ಆಗುವುದಿಲ್ಲ. ನಾವು ನೆನಪು ಮಾಡಿಕೊಳ್ಳದಿದ್ದರೂ ಅದು ಉಳಿದಿರ್ತದೆ. ನೆನಪು ಬಂದಾಗ ಇನ್ನಷ್ಟು ಖುಷಿಯಾಗಿ ಮೇಲೆ ಕಾಣುತ್ತೆ. ಹಾಗಾಗಿ ಅದು ಬೇಕೇ ಬೇಕು. ಅದನ್ನು ನಮೂದಿಸುವಲ್ಲಿರತಕ್ಕಂಥ ಸುಣ್ಣದ ತುಂಡು, ಅದು ತಯಾರು ಮಾಡಿದವರು ಹೋಗಿ ಉಪಕರಣದ ಲೆಕ್ಕದಲ್ಲಿ ಬಂದ, ಅದೆಲ್ಲ ಉಪಕರಣಗಳು. ಬೇಡ ಹೇಳಿದರು, ಚಾಕ್ ಪೀಸ್ ಬೇಡ ಅಂದರು, ಬೇಕಾಗತ್ತೆ. ಎಷ್ಟೋ ಚಾಕ್ ಪೀಸುಗಳು ಬೇಕಾಗುತ್ತವೆ. ಹಾಗೆ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಉಂಟಂದ್ರೆ ಉಪಕರಣಗಳು. ವಿವಿಧಾಷ್ಟ ಪೃಥಕ್ ಚೇಷ್ಟ, ಮತ್ತು ಅನೇಕ ಬಗೆಯ ಜನರ ಅನೇಕ ವಿಧ ಚೇಷ್ಟೆಗಳು. ಅವರು ಬರಬೇಕು, ಅವರು ಮಹತ್ತರವಾದ ಕರ್ಮಗಳನ್ನು ಬಿಟ್ಟು ಬರಬೇಕು. ಕೆಲವೊಮ್ಮೆ ಇನ್ನು ಕೆಲವರಿಗೆ ಸುಳ್ಳು ಹೇಳಿ ಬರಬೇಕು. ನಾನು ಬೇರೆ ಮಾರ್ಕೆಟಿಗೆ ಹೋಗಿ ಬರೋದು ಅಂತ. ಯಾಕೆ? ಪ್ರವಚನ ಕೇಳಿದರೆ ಅವರಿಗೆ ಪಿಸರಂಟಿ ಆಗುತ್ತೆ. ಎಂಥದ್ದು ನೀನೀಗ ಪ್ರವಚನ ಕೇಳುದ? ಗೀತೆಯ ತಲೆ ಸರಿ ಇಲ್ವಾ? ನಾವೆಲ್ಲ ಹೀಗೆ ಫಾಶ್ ಆಗಿದ್ದೇವೆ, ನೀವು ಇನ್ನೂ ಏನ್ಷಂಟ್ ಆಗಿದ್ದೀರಲ್ಲ ಅಂತ ಬೈತಾರೆ. ಆಗ ಅವರಿಗೆ ಸುಳ್ಳು ಹೇಳಿ ಬರಬೇಕು. ಇಲ್ಲಪ್ಪ, ಪ್ರವಚನಕ್ಕೆಲ್ಲ ಅಲ್ಲ, ಸುಮ್ಮನೆ ಮಾರ್ಕೆಟ್ ಪರ್ಚೇಸಿಗೆ ಹೋಗಿದ್ದೆ, ಲೇಟ್ ಆಯಿತು. ಗಮ್ಮತ್ತೇ ಇರ್ತದೆ, ಅದೊಂದು ಖುಷಿ ಇರ್ತದೆ. ಹೀಗೆ ಅನೇಕ ಬಗೆಯ ಚೇಷ್ಟೆಗಳು, ಮಾನಸಿಕವಾದ, ವಾಚಿಕವಾದ, ಕಾಯಿಕವಾಗಿರತಕ್ಕ ಅನೇಕ ಪ್ರಕಾರದ, ಅನೇಕ ಜನರ ಅನೇಕ ವಿಧದ ಚೇಷ್ಟೆಗಳು ಇದಕ್ಕೆ ಕಾರಣವಾಗಿರ್ತದೆ, ಪೂರಕವಾಗಿರ್ತದೆ. ಇಷ್ಟಾಗಿಯೂ ದೇವರೊಬ್ಬ ಇದ್ದೇ ಇದ್ದಾನೆ. ದೈವಂಚೈವ ಅತ್ರ ವಂಚಂ, ಅದೃಷ್ಟದ ಆಟ. ಕಾಣದ ಕೈಯ ಒಂದು ದೊಡ್ಡ ಕೈವಾಡ ಕೆಲಸ, ಅದ್ಭುತವಾದ. ನಮ್ಮಲ್ಲೆಲ್ಲರನ್ನು ಹಿಡಿದು ಸೂತ್ರ ಹಿಡಿದುಕೊಂಡು ಗೊಂಬೆಯಂತೆ ಕುಣಿಸುವವ. ಅದು ಭಗವಂತನ ಬಗ್ಗೆ ಸಭಾಪರ್ವ ಆಗಲಿ, ಅರಣ್ಯ ಪರ್ವ ಆಗಲಿ, ಅನೇಕ ಕಡೆಯಲ್ಲಿ ಬಾಲಕ್ರೀಡನ ಕೈರಿವ ಅಂತ ಹೇಳಿಕೊಳ್ಳುವ ಒಂದೇ ಮಾತುಗಳು ಅನೇಕ ಮುಖದಿಂದ ತೆರೆದುಕೊಳ್ಳುತ್ತವೆ. ಇಡೀ ಬ್ರಹ್ಮಾದಿ ದೇವತೆಗಳನ್ನು, ಎಲ್ಲ ಜೀವ ಜಡಗಳನ್ನು ತನ್ನ ಕೈಯ ಗೊಂಬೆಯಂತೆ ಕುಣಿಸುತ್ತಿರುವವ. ಮಗು ಆಟಿಕೆಗಳನ್ನು ಆಡುವಂತೆ, ಆಡಿಸುವಂತೆ, ಅದನ್ನು ಓಡಿಸುವಂತೆ, ಎಸೆಯುವಂತೆ, ಬಿಸಾಡುವಂತೆ ದೇವರಿದನ್ನೆಲ್ಲ ಆಡ್ತಾ ಇದ್ದಾನೆ ಅಂತ. ಹಾಗಾಗಿ ಅಂತಹ ದೈವ ಅದೃಷ್ಟದ ವಿಚಿತ್ರವಾಗಿರತಕ್ಕ ವರ್ತನೆ ಇಲ್ಲಿಗೆ ಬೇಕು.
ಈ ಅಧಿಷ್ಠಾನಂ ತಥಾ ಕರ್ತ ಅಂತ ಯಾವುದಾಗುವುದಾದರೂ ಹೊರಗಿನಿಂದ ಇದನ್ನು ಹುಡುಕ್ಲಿಕ್ಕಿರೋದ್ರಿಂದ ಮಾಡುವುದು ಎಲ್ಲಿಂದ ಕೇಳಿದರೆ ಕರ್ತೃ ಮಾಡುವುದು ಎಲ್ಲಿಂದ ಕೇಳಿದರೆ ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ. ಅದರಿಂದ ಶರೀರದಿಂದ ಮಾಡುವಾಗ ಶರೀರಕ್ಕೆ ಶರೀರ ಅಧಿಷ್ಠಾನ ಅಂತ ಹೇಳಿಕೊಳ್ಳುವುದು ಚೆಂದ ಆಗುವುದಿಲ್ಲ. ಅಧಿಷ್ಠಾನ ಹೊರಗಿರುವಂಥದ್ದನ್ನು ಹುಡುಕಲಿಕ್ಕೆ ಕರ್ತೃವಿನಲ್ಲಿರುವುದನ್ನು ಹೇಳುವುದಲ್ಲ. ಆದ್ದರಿಂದ ಕೈಯಿಂದ ಮಾಡಿದ್ದಾನೆ, ಕಣ್ಣಿನಿಂದ ನೋಡಿದ್ದಾನೆ ಎಲ್ಲ ಹೇಳುವುದಲ್ಲ. ಅದೆಲ್ಲ ಸರಿ, ಅದು ಒಪ್ಪಿಕೊಳ್ಳುತ್ತೇವೆ. ಅದು ದೇಹದಿಂದ ಹೇಳಿದರೆ ಮುಗಿದೋಯ್ತು. ಕರ್ತೃ ಹೇಳುವಾಗ ಹಾಗೆ ಹೇಳುದು. ನಾವು ಕರ್ತೃ ಮಾಡುತ್ತಾನೆ, ಒಬ್ಬ ರಾಮನು ಹಣ್ಣನ್ನು ತಿನ್ನುತ್ತಾನೆ ಹೇಳಿದರೆ ಅದು ರಾಮನು ಹಣ್ಣನ್ನು ತಿನ್ನುವುದಲ್ಲ, ರಾಮನ ಕೈಯು ಹಣ್ಣನ್ನು ತಿನ್ನುವುದು. ಇಲ್ಲಿ ಕೆಲವರು ಹೇಳುವುದುಂಟು, ವಾದ ಮಾಡೋದು. ನಾನು ಹೊಡೆದದ್ದಲ್ಲ, ಅದು ಕೈ ಹೊಡೆದದ್ದು. ಆಯಿತು, ಹಾಗಾದರೆ ನಿನಗೆ ಹೊಡೆಯುವುದಿಲ್ಲ, ಕೈಯನ್ನು ಮುರಿತೇನೆ ಎಂದು ಮುರಿಬೇಕು. ನಿನಗಲ್ಲಯ್ಯ, ನಿನ್ನ ಕೈ ಹೊಡೆದದ್ದಕ್ಕೆ ಕೈಯನ್ನು ಮುರಿದು ಹಾಕಿರ್ತೇನೆ, ನಿನಗೆಂತ ಮಾಡೋದಿಲ್ಲ ಹೇಳಬೇಕು. ಆಗುತ್ತದು? ಆಗೋದಿಲ್ಲ. ಅದು ಯಾವುದು ಭೇದಾಭೇದ ವಸ್ತುವೋ ಅದನ್ನು ನಾವು ಹಾಗೆ ಭೇದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಕೈಗೂ ನಮಗೂ ಭೇದ ಇದೆ, ಹೌದು. ಮನುಷ್ಯ ಕೈ ಇಲ್ಲದೆಯೂ ಬದುಕಬಲ್ಲ. ಕೈ ಮುರಿದುಕೊಂಡವನು ಬದುಕೋದಿಲ್ವಾ? ಕೈ ಇಲ್ಲದೆ ಹುಟ್ಟಿದವನು ಇರುವುದಿಲ್ಲ, ಬದುಕಿ ಇರ್ತಾನೆ. ಹಾಗೆ ಹೇಳಿಕೊಂಡು ನಾವು ಬೇರೆ ಕೈ ಬೇರೆ ಹೇಳುವುದಲ್ಲ. ಆದರೆ ನಮಗೆ ಕೈಯ ಮೇಲಿನ ಅಭಿಮಾನ ಇದೆ. ಕೈಯನ್ನು ಹೊರತುಪಡಿಸಿದರೆ ನಾವು ಇದ್ದೇವೆ, ಆದರೂ ಒಂದು ಹೆಸರಿರ್ತದೆ ನಮಗೆ. ಎಂಥದ್ದು? ಚೊಂಟ ಅಂತಲೋ, ಕೈ ಇಲ್ಲದವನೋ, ಅಂಗವಿಕಲನೋ ಇರ್ತದೆ. ಆದ್ದರಿಂದ ಸರಿಯಾದ ಹೆಸರಲ್ಲ ಅದು. ಅದನ್ನು ಕೈ ಇದ್ದರೇನೇ ಪೂರ್ಣಾಂಗ ಹೊರತು ಕೈ ಇಲ್ಲದಿದ್ದರೆ ವಿಕಲಾಂಗವು. ಅದನ್ನ ಕೈಯು ಬೇರೆ ಇರಲಿಕ್ಕೆ ಸಾಧ್ಯ ಆದರೂ ಬೇರೆ ಇರುವುದು ಸರಿ ಅಲ್ಲ, ಅಭೇದ. ಅದನ್ನು ಭೇದಾಭೇದ ಅಂತಾರೆ. ತುಂಡು ಮಾಡಲಿಕ್ಕೆ ಬರುವುದಾದರೂ ತುಂಡಾಗದೇ ಇರಬೇಕಾದ ಸಂಗತಿ ಆದ್ದರಿಂದ ಒಟ್ಟಿಗೆ ಅದರ ವ್ಯಪದೇಶ ಇರೋದ್ರಿಂದ ಇದಕ್ಕೆ ಭೇದಾಭೇದ ಅಂತ. ಭೇದವೂ ಇದೆ, ಅಭೇದವೂ ಇದೆ. ಒಂದು ಯೂನಿಟ್ಟಿನಲ್ಲಿ ಒಂದಾಗಿ ಅದನ್ನು ಹೇಳಲಿಕ್ಕುಂಟು, ಅದನ್ನು ಪ್ರತ್ಯೇಕಗೊಳಿಸಿದ್ರೂ ಬಾಧಕ ಆಗದೇ ಇರುವ ಸಂಗತಿ ಉಂಟು ಅಂತ. ಹಾಗೆ ಹೇಳಿಕೊಂಡು ನಾವು ವ್ಯವಹಾರದಲ್ಲಿ ಭೇದದ ವ್ಯವಹಾರ ಮಾಡಲಿಕ್ಕಿಲ್ಲ. ನಾನು ಅನ್ಯಾಯ ಮಾಡಿದ್ದಲ್ಲ, ನಾನು ಪೆಟ್ಟು ಕೊಟ್ಟದ್ದಲ್ಲ, ಅದು ಕೈ ಹೊಡೆದದ್ದು ಅಂತ ಹೇಳಿಕೊಂಡು ಕೈಯ ಮೇಲೆ ಅದನ್ನು ನಾವು ತಿರುಗಿಸಿಬಿಟ್ಟು ನಮಗೂ ಕೈಗೂ ಸಂಬಂಧ ಇಲ್ಲ ಅಂತ ಭೇದವನ್ನು ಉಲ್ಲೇಖ ಮಾಡಲಿಕ್ಕಿಲ್ಲ. ನಿನ್ನದೇ ಕೈ ತಾನೇ, ನಿನಗೆ ನಿನ್ನ ಪ್ರೇರಣೆಯಲ್ಲೇ ಹೊಡೆದದ್ದು ತಾನೇ, ಅದನ್ನ ಕೈಯೇ ತಾನಾಗಿ ಕೆಲಸ ಮಾಡುವುದಿಲ್ಲ ಅಲ್ವಾ ಹೇಳಿಕೊಂಡು ಅರ್ಥ ಮಾಡಿಸಿಕೊಳ್ಳುವಾಗ ಅಭೇದ ಉಂಟು. ನನ್ನ ಪ್ರೇರಣೆ ಇಲ್ಲದೆ ಕೈ ಅಲ್ಲಾಡುವುದಿಲ್ಲ, ಅತಂತ್ರವಾಗಿ ಕೈ ಹೊಡೆದದ್ದಲ್ಲ. ಹಾಗೊಂದೊಮ್ಮೆ ಸುಮ್ಮನೆ ಕೈಗಳು ಕುಣಿತಾವೆ ಅಂತಾದರೆ ನಾವು ನೋಡ್ತಾ ಇರ್ತೇವೆ, ನೋಡು ಕುಣಿಲಿ ಅಂತ. ಅದೊಂದು ಕಡೆ ಉಂಟಂತ ಹೇಳುತ್ತಾರವರು. ಅಂಥದ್ದು 2 ಕಡೆ ನಾನು ಯೋಚನೆ ಮಾಡಿಕೊಂಡೆ, ಕೇಳಿಸಿಕೊಂಡೆ. ಉತ್ಸವದ ರಾತ್ರಿಯಲ್ಲಿ ಪಾಲಕಿಯ ಸೇವೆ ಅಂತೆ. ಆಗ ದೊಡ್ಡ ದೊಡ್ಡ ಪಾಲಕಿ, ಮಂಟಪ ಪಾಲಕಿ, ಅಡಿಯಲ್ಲಿ ಮರದ ದಿಮ್ಮಿ ಇದ್ದದ್ದು, ಅದು ಹೊತ್ಕೊಂಡು ಹೋಗ್ತಾರಂತೆ. ಆಗ ಅದು ಅವರು ಹೊತ್ಕೊಂಡು ಹೋಗುವುದಲ್ಲಂತೆ, ಅದು ಎಲ್ಲಿ ಬೇಕಾದರಲ್ಲಿ ಹೊತ್ಕೊಂಡು ಹೋಗುವುದಂತೆ. ಅದು ಹೇಳ್ಕೊಂಡು ಅದೆಂಥ ದೆವ್ವವೋ ಯಾವುದು ಗೊತ್ತಿಲ್ಲ, ಅವರು ಹೇಳುವುದು ಹಾಗೆ. ಅದು ಅಲ್ಲಿನ ದೇವರ ಕಾರ್ಣಿಕ ಅಂತ ಅವರು ಹೇಳಿಕೊಳ್ಳುತ್ತಾರೆ. ಅದು ಎಷ್ಟೋ ಯುವಕರೆಲ್ಲ ಹೌದಾ ನೋಡೋ ಪರೀಕ್ಷೆ ಮಾಡುವಂಥ ಗಟ್ಟಿ ಹಿಡ್ಕೊಂಡು ಅವರಿಗೆ ಬೇಕಾದ ಹಾಗೆ ನೋಡಿದರೆ ಅದು ಆಗುವುದೇ ಇಲ್ಲ. ಜಗ್ಗಿಕೊಂಡು ಎಲ್ಲಿಯ ಯಾವ ಜಂಗುಳಿ ಮಧ್ಯೆಯಲ್ಲಿ ಆಚೆಗೆ ಈಚೆಗೆ ಓಲಾಡಿಕೊಂಡು ರಾತ್ರಿ ಇಡೀ ಉತ್ಸವ ಮಾಡುತ್ತೆ ಅಂತ 1-2 ಕಡೆ ನಾನು ವಿಡಿಯೋ ನೋಡಿದೆ. ಅದನ್ನು ಹಾಗೆ ಮಾಡೋದು ಗಮ್ಮತ್ತದು ಓಡ್ತಾ ಇರೋದು ಅಂಥದ್ದು ನೋಡಿದೆ, ತೋರಿಸಿಬಿಟ್ರು. ಹೀಗಿದೆ ನೋಡಿ ಆಚಾರ್ಯ, ಬಂದು ನೋಡಿ ಅಂತೇಳಿ. ಇಲ್ಲಿ ಆದ್ರೆ ಇದು ನಾನು ಹೇಳ್ಕೊಂಡು ಬಂದದ್ದೆಲ್ಲ ನನಗೆ ಗೊತ್ತಿಲ್ಲ, ಅವ್ಯಕ್ತವಾದದ್ದು ಯಾವುದೋ ನನ್ನಿಂದ ಹೇಳ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಮತ್ತೆ ಏನಾದರೂ ದೈವಂಚೈವಾತ್ರ ಪಂಚಮ ಉಂಟು, ನಮ್ಮದು ಉತ್ತರಲ್ಲಿ ಇಲ್ಲ ಅಲ್ಲ, ಇದೆ. ಭಗವಂತಲ್ಲಿ ಯಾವುದೋ ಆಟವನ್ನು ಆಡ್ತಾನೆ ಎನ್ನುವುದು ಮತ್ತೆ ನೋಡುವ. ಹೀಗೆ ನಾವು ಅಭೇದವನ್ನು ಇದ್ದಲ್ಲಿ ಭೇದ ವ್ಯವಹಾರ ಮಾಡಿದರೆ ನಮ್ಮದು ವಿಷಯ ಬೇರೆ. ಇದು ಹಾಗೆ ಅದನ್ನ ಕೈ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ಅಧಿಷ್ಠಾನ ಎನ್ನುವುದು ಶರೀರಕ್ಕಿಂತ ಪ್ರತ್ಯೇಕವಾದ ಒಂದು ಸಂಗತಿಯನ್ನು ನಾವು ಹೇಳಬೇಕು. ಆಗ ಕೃಷ್ಣ ಇಟ್ಟುಕೊಂಡ, ನಿಮ್ಮ ಕರ್ಮಕ್ಕೆ 5 ಕಾರಣ, ಅದರಲ್ಲಿ ದೇಹ ಒಂದು ಕಾರಣ, ಕೈ ಒಂದು ಕಾರಣ, ಕಣ್ಣೊಂದು ಕಾರಣ ಎಂದು ಹೇಳಬೇಡಿ. ಇದು ಒಟ್ಟಿಗೆ ಸೇರಿಕೊಂಡು ಆಗುವ ಕಾರಣದಲ್ಲಿ ಕರ್ತೃವಲ್ಲಿ ದೇಹ, ಕಣ್ಣು, ಕೈ, ಕಾಲು ಎಲ್ಲ ಬೇಕಾದ್ದೆಲ್ಲ ಕರ್ತೃವಿನಲ್ಲಿ ಬರ್ತದೆ. ಅವನು ಯಾವುದನ್ನು ಉಪಯೋಗಿಸಿಕೊಂಡು ಮಾಡ್ತಾನೆ ಅಂದರೆ ತ್ರಿವಿಧ ಕರ್ಮ ಮಾಡಲಿಕ್ಕೆ ಅವನು ಯೋಗ್ಯನಿದ್ದಾನೆ. ಶಾರೀರಿಕವಾದ ಕರ್ಮಗಳು, ಅದರ ಒಟ್ಟಿಗೆ ವಾಚಿಕವಾದದ್ದು ಬೇರೆ, ಮಾತಿನ ಕೆಲಸ. ಅದು ಯಾಕೆ ಪ್ರತ್ಯೇಕಗೊಳಿಸುವುದು? ಕಣ್ಣು ಒಂದು ಇಂದ್ರಿಯ, ಕಿವಿಯು ಒಂದು ಇಂದ್ರಿಯ, ಮಾತು ಒಂದು ಇಂದ್ರಿಯ. ಅದನ್ನು ಮಾತಿಗೋಸ್ಕರ ಪ್ರತ್ಯೇಕ ಯಾಕೆ ಮಾಡಿದಿರಿ? ವಾಕ್ಯ ಎನ್ನುವುದು, ಮಾತು ಎನ್ನುವುದು ಕರ್ಮೇಂದ್ರಿಯದಲ್ಲಿ ಒಂದು, ಕಣ್ಣು ಜ್ಞಾನೇಂದ್ರಿಯದಲ್ಲಿ ಒಂದು, ವಾಕ್ ಪಾಣಿ ಪಾದ ಉಪಸ್ಥ ಎನ್ನುವಲ್ಲಿ. ಪಾಣಿ ದೈಹಿಕವಾಗಿ ಬಂತು, ಕೈಯಲ್ಲಿ ಹೊಡೆದರೆ ಶಾರೀರಿಕ ಹಿಂಸೆ ಅಂತೇವೆ, ಕಾಲಲ್ಲಿ ತೊಳೆದರೆ ಶಾರೀರಿಕ ಪೀಡೆ ಅಂತ ಅಂತೇವೆ. ಹಾಗೆ ಬಾಯಿಯಲ್ಲಿ ಬೈದರೆ
ಆಗ ಶಾರೀರಿಕ ಹಿಂಸೆ ಹೇಳೋದಿಲ್ಲ, ವಾಚಿಕ ನಿಂದೆ ಅಂತ ಹೇಳ್ತಾರೆ. ವಾಚಿಕವಾದ ಹಿಂಸೆ ಹೇಳ್ತಾರೆ. ಬಾಯಲ್ಲಿ ಬೈದಿದ್ದಾನೆ, ಅದು ಹೊಡೆತದಲ್ಲಿ ಬರುವುದಿಲ್ಲ. ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿದ್ದಕ್ಕೆ ಜಾತಿ ನಿಂದೆ ಮಾಡಿದ್ದಾನೆ, ಆದ್ದರಿಂದ ಅವನನ್ನು ಎಳ್ಕೊಂಡು ಹೋಗಬೇಕು ಅಂತ. ಅಲ್ಲಯ್ಯ, ಜಾತಿ ನಿಂದೆ, ಯಾವ ಜಾತಿ ಆದರೂ ನಿಂದೆ ಅಲ್ವಾ? ಅವರವರ ಜಾತಿ ಅವರಿಗೆ ದೊಡ್ಡ ಸಂಗತಿ. ಬ್ರಾಹ್ಮಣ ಜುಟ್ಟು ಬಿತ್ತವ ಅಂದರೂ ತಪ್ಪೇ ಅಲ್ವಾ? ಬಿಟ್ಟಿದ್ದಾನೆ ಜುಟ್ಟು, ಹೌದು, ಬ್ರಾಹ್ಮಣನಿದ್ದಾನೆ ಹುಟ್ಟುವಾಗ. ಅವನೇನು ಸರ್ಟಿಫಿಕೇಟ್ ಹಾಕಿ ಬಂದಿದ್ದಾನೆ ಬರುವಾಗ, ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ. ಯಾರು ಅರ್ಜಿ ಗುಜ್ಜರಾಯಿಸಿ ಹುಟ್ಟಿದ್ದಲ್ಲ, ಹುಟ್ಟಿದ್ದಾರೆ, ಆಯಿತು. ಅವರನ್ನು ಬ್ರಾಹ್ಮಣ ಅಂತ ಕರೆದಿದ್ದಾರೆ, ಸಮಾಜಕ್ಕೆ ಕರೆದದ್ದೇ ಸಮಾಜ ಅಲ್ವಾಗ? ಯಾರಿಗೆ ಗೊತ್ತುಂಟು? ಅವನೇನು ಹುಟ್ಟುವಾಗ ಇಲ್ಲಿ ಟೈ ಹಾಕ್ಕೊಂಡು ಬರ್ತಾನ, ನಾನು ಬ್ರಾಹ್ಮಣ ಅಂತ. ಅವನು ಅಚ್ಚಿ ಹಾಕಿರ್ತದ, ಶೀಲು ಹೊಡೆದಿರ್ತದ, ಗೊತ್ತಿಲ್ಲ. ಬಂದಿದ್ದಾನೆ ಅವನೇನು, ಅವನ ಹಿಂದಿನವರು ಬಂದಿದ್ದಾರೆ. ಹಾಗೆ ಯಾರು ಎಲ್ಲಿ ಬರಬೇಕು ಅಂತ ಯಾರು ಕೇಳಿಕೊಂಡು ಬರುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಜಾತಿ ನಿಂದೆ ಅಂದರೆ ಅರ್ಥ ಆಗುವುದಿಲ್ಲ ನನಗೆ. ಜಾತಿ ಹೇಳುವುದೇ ಸಮಾಜ, ಅದು ಕಾಲಮ್ ಮಾಡಿಬಿಟ್ಟಿದೆ. ಎಲ್ಲ ಅರ್ಜಿಗಳಲ್ಲಿಯೂ ಜಾತಿ ಅರ್ಜಿ ಉಂಟು. ಯಾವ ಜಾತಿ ಬರೀರಿ, ಯಾವ ಜಾತಿ ಬರೀರಿ. ಅದು ಮೇಲ್ ಫಿಮೇಲ್ ಬರೆದ್ರೆ ಸಾಲದು, ಅದಕ್ಕೆ ಬೇರೆಲ್ಲ ಬರಿಬೇಕು. ಭಾರತೀಯ ಬರೆದ್ರೆ ಸಾಲದು, ಮತ್ತೆಲ್ಲ ಬರಿಬೇಕು. ಅವು 100 ಉಂಟು. ಒಂದು ಹಿಂದುಳಿದ ಜಾತಿಯಲ್ಲಿ 100 ಬಗೆ ಉಂಟಂತೆ, ಅದರಲ್ಲಿ ಯಾವುದೆಲ್ಲ ಬರಿಬೇಕು, ಉಪಜಾತಿಗಳೆಲ್ಲ ಹಾಕಬೇಕು. ಇದೆಂಥ ಕರ್ಮ ಗೊತ್ತಾಗುತ್ತೆ. ಅದರಿಂದ ಯಾರನ್ನು ಬೈದರು, ಯಾರು ಬೈದರು, ಅನ್ಯ ಜಾತಿಯನ್ನು ಬೈದರೆ ನಿಂದೆ. ಓ ಪೂಜಾರಿಗಳೇ ಹೇಳಿದರು ತಪ್ಪೆ, ಓ ಬ್ರಾಹ್ಮಣರು ಹೇಳಿದರು ತಪ್ಪೆ. ಅವರವರಿಗೆ ಅವರವರ ಅಭಿಮಾನ ಇದೆ ಅವರಿಗೆ. ಏನು ನನ್ನ ಜಾತಿಯ ಬಗ್ಗೆ ಏನು ಹೇಳ್ತೀಯ, ಏನಾಯಿತು ಕೇಳುತ್ತಾನೆ. ಎಂತಾದರೂ ಒಂದೇ. ಇದು ಯಾಕೋಸ್ಕರ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಓಟುರಿ ಅಷ್ಟೇ, ಮತ್ತೆಂತ ಇಲ್ಲ. ಪ್ರತಿಷ್ಠೆಯ ಹಮ್ಮು, ಕುರ್ಚಿ ಗಟ್ಟಿತನಕ್ಕೆ ಒಂದು ಕಾರಣ. ಕೇಳುವವರಿಲ್ಲ, ಯಾವ ಜಾತಿಯವರು ಕೇಳೋದಿಲ್ಲ, ಬಾಯಿ ಮುಚ್ಚಿ ಕೂತ್ಕೊಳ್ಳುತ್ತಾರೆ, ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇದು ವಾಚಿಕ, ಇದರಲ್ಲಿ ಏನಿಲ್ಲ, ಶಾರೀರಿಕ ಏನಾಗಲಿಲ್ಲ ಅವನಿಗೆ. ಬಟ್ಟ ಹೇಳಿದ್ರಿಂದ ಏನಾಯಿತು, ಏನಾಗಲಿಲ್ಲ. ಶೆಟ್ರೆ ಕರೆದ್ರೆ ಏನಾಯಿತು, ಎಂತ ಆಗುವುದಿಲ್ಲ. ಎಂಥ ಕೋಪಿನ ಅರಿಯುವುದಿಲ್ಲ, ಜೊಟ್ಟು ಬೀಳುವುದೂ ಇಲ್ಲ. ಆದರೆ ವಾಚಿಕ ಆಯಿತು, ಇದು ವಾಚಿಕ ಅಂತಾನೆ. ಶಾರೀರಿಕಕ್ಕಿಂತ ವಾಚಿಕ ಯಾಕೆ ಭಿನ್ನ ಅಂತ ಗೊತ್ತಾಯ್ತು. ಅದು ಮನಸ್ಸನ್ನು, ಇದರಿಂದ ಏನಾಗೋದಿಲ್ಲ. ಕಿವಿ ಕೇಳಿದರೆ ಚಂದ, ಇಲ್ಲಾದರೆ ಎಂತ ಹೇಳಿದ್ದು ನೀನು, ಎಂತ ಬೈದದ್ದು, ಎಂತ ಇಲ್ಲ, ದೊಡ್ಡ ಮಂಡೆ ಅಂತ ಅಷ್ಟೇ ಅಲ್ವಾ? ಆಯಿತು ಹೋಗು. ಹೇಳಿರ್ತಾನೆ, ಸರಿ ಕೇಳಿರ್ತದೆ ಅವನಿಗೆ, ಅವನು ಮಂಡೆ ಹೇಳಿದ್ದಲ್ಲ ಬೇರೆ ಎಂಥದ್ದು ಕೊಂಬಾಕಿ ಹೇಳಿದ್ದಾನೆ ಅಂತ. ಆದರೆ ಇಲ್ಲಲ್ಲ, ಹೋಗ್ತಾರೆ ಸೀದಾ ಆಗ್ಬೋದು. ಗಮ್ಮತ್ತಿರುತ್ತೆ. ಕೇಳಿಯೂ ಹೇಳಿದ್ದಲ್ಲ ಹೇಳಿಕೊಂಡದಕ್ಕೊಂದು ಸರಿ ಇದೆ. ವಿಚಿತ್ರ, ಅವ್ಯವಸ್ಥಿತವಾದದ್ದು ಅಂತಾನೆ. ಆದ್ದರಿಂದ ವಾಚಿಕವಾದದ್ದರಲ್ಲಿ ಸುಳ್ಳು ಎನ್ನುವುದೊಂದು ಪ್ರಧಾನವಾಗಿರತಕ್ಕ ಕೊಕ್ಕೆಯನ್ನು ಹಾಕಲಿಕ್ಕೆ ಬರೋದರಿಂದ ಅದನ್ನು, ಇಲ್ಲಾದರೆ ಪ್ರತ್ಯೇಕ ಇಲ್ಲ ರೀ, ಅಲ್ಲಿ ಹಿಂಸೆ ಆಗುತ್ತೆ. ಮಾತಿನಿಂದ ಬೈಯುವ ಮೂಲಕ, ನಿಂದೆ ಮಾಡುವ ಮೂಲಕ ಹಿಂಸೆ ಆಗುತ್ತೆ. ಹಾಗಾದರೆ ಕಣ್ಣಿನಿಂದ ಹಿಂಸೆ ಆಗುವುದಿಲ್ಲ ನಾನು ಕೇಳುತ್ತೆ. ಎಂತ ನೋಡೋದು ಕೇಳ್ತಾರೆ, ಸ್ಟ್ಯಾರಿಂಗ್, ಅದು ನಾಳಿಂದ ಅದು ಹಿಂಸೆ ಬರಿಬೋದು, ಅದು ಒಂದು ನೋವಾಗ್ಬೋದು. ಮತ್ತು ಎಂದು ನೋಡೋದೆಂದು ನನ್ನನ್ನು ದುರ್ಗುಟ್ಟಿ ನೋಡ್ತಾ ಇದ್ದಲ್ಲ ಹೀಗೆ ಕೇಳಿ, ಯಾರು ನೋಡಲಿಕ್ಕೆ ಇಲ್ಲ. ಮತ್ತೆ ಪುನಃ ಮತ್ತೆ ಎದುರು ಬಂದಾಗ ಕಣ್ಣು ಮುಚ್ಚಿ ಹೋಗ್ಬೇಕಾಗತ್ತೆ, ಬಾಯಿ ಮುಚ್ಚಿ ಹೋದಾಗೆ ಅಲ್ಲ, ನೋಡೋದ್ರಿಂದ ಆಗೋದಿಲ್ವ? ಹೇಳ್ತಾರೆ ಕೆಲವರು, ಇಡೀ ದಿನ ನೋಡ್ತಾ ಇದ್ದ ಮಾರು, ಈಗ ನೋಡ್ತಾನೇ ಇರುವುದು ನಮ್ಮನ್ನೇ, ಎಂತ ನೋಡಲಿಕ್ಕೊಂಡು ನಮ್ಮಲ್ಲಿ ಎಂತ ವಿಶೇಷವನ್ನು ಒಬ್ಬರವ್ರು ಬೈಲಿಕೊಂಡು. ಆಚೆ ತಿರುಗೋದ್ರೆ ಈಚೆ ಹೀಗೆ ನೋಡೋದು, ವಾರೆ ಕಣ್ಣಲ್ಲಿ ನೋಡೋದು, ಕಣ್ಣು ಅರಳಿಸಿ ನೋಡೋದು, ಕಣ್ಣು ಮುಚ್ಚದೆ ನೋಡೋದು, ಇನ್ನೊಬ್ಬರ ಹತ್ರ ಕೈ ತಾಗಿಸಿ ನೋಡು ಅಂತ ಹೇಳೋದು. ಅಯ್ಯ, ನೋಡಿದ್ರೆ ಕೆಲವರಿಗೆ ನೋವು ಆಗೋದಿಲ್ವ? ನಾಳಿಂದ ನೋಡುವುದಕ್ಕೂ ಹಿಂಸೆ ಅಂತ ಬರಿಬೇಕು. ನನ್ನ ಪ್ರಶ್ನೆ, ಶರೀರದ ಹಿಂಸೆಯಲ್ಲಿ ಸೇರುವುದಿಲ್ಲ. ಆದರೆ ಕೈಯಲ್ಲಿ ಹೊಡೆಯುವುದು, ಕಾಲಲ್ಲಿ ತೊಳೆಯುವುದು, ಇದು ಮಾತ್ರ ಹಿಂಸೆ. ಆದರೆ ಅದು ಶಸ್ತ್ರಗಳಿಂದ ಗಾಯ ಮಾಡುವುದು ಶಾರೀರಿಕ ಪೀಡೆ ಅಂತಾದರೆ, ವಾಚಿಕ ಪೀಡೆಯನ್ನು ಪ್ರತ್ಯೇಕ ನೀವು ತೋರಿಸಿಕೊಡುವುದಾದರೆ ಕಣ್ಣಿನ ಪೀಡೆಯನ್ನು ಯಾಕೆ ಎತ್ಕೊಳ್ಬಾರ್ದು? ಬೊಬ್ಬೆ ಹೊಡಿದೆಲ್ಲ ಆಗಬಾರ್ದಂತೆ. ಕೂಗಿದ್ರೆಲ್ಲ ಕೇಳ್ತಾರೆ, ನೀವು ಗೊರಕೆ ಹೊಡಿಬಾರ್ದು, ಗೊರಕೆ ಹೊಡೆದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಬಾಯಿ ಮುಚ್ಚಿ ಮಲಗಬೇಕು, ಎಂತಾದರೂ ಬಾಯಿಗೆ ಪಟ್ಟಿ ಕಟ್ಟಿ, ಅದೆಲ್ಲ ಹಿಂಸೆ. ಬಾಯಿಯಲ್ಲಿ ಮಾಡಿದ್ದೆಲ್ಲವೂ ಹಿಂಸೆ. ಬೊಬ್ಬೆ ಹೊಡೆದ್ರೆ, ಗಟ್ಟಿ ಮಾತಾಡಿದರೆ, ಸತ್ಯ ಸಂಗತಿಯನ್ನು ಇದ್ದಾಗೆ ಹೇಳಿದರು, ಅದು ಹೇಳಬಾರ್ದು. ಅದು ಕೋಮು ಸೌಹಾರ್ದಕ್ಕೆ ತೊಂದರೆ ಬರ್ತದೆ. ಅಲ್ಲಯ್ಯ, ನೀವು ಮಾಡಿದ್ದು ಹೇಳಬಾರ್ದು, ಮಾಡಿದ್ದು ಹೇಳಬಾರ್ದು, ಮತ್ತೆ ಬರೆದಿಡುದು. ಅವರು ಹೇಳಲಿಲ್ಲ ಪಾಪ, ಬರೆದಿದ್ದದ್ದು ಮಾತ್ರ ಭೈರಪ್ಪನವರು. ಬರೆದದ್ದಕ್ಕೆ ಇವರು ಬೈ ಶುರು ಮಾಡಿದ್ದಾರೆ ಬೈಲಿಕ್ಕೆ. ಅವ್ರು ಹೇಳಿದ್ದು ಸತ್ಯ ಸಂಗತಿ ಬರೆದಿದ್ದೇನೆ, ನಾನೇನು ಹೇಳಿಕೊಂಡು ಬಂದಿದ್ದೇನೆ, ನೀವು ಓದಿದ್ದು ಯಾಕೆ ಬೇಕಾದರೆ, ಅದು ಕೇಳುವುದು. ಅದೆಲ್ಲ ಕೇಳಲಿಲ್ಲ ಅವರು. ನಮ್ಮದು ಮಾನವರ ಹಕ್ಕು ಸತ್ಯವನ್ನು ಹೇಳೋದು, ವಾಕ್ ಸ್ವಾತಂತ್ರ್ಯ ಇದೆ, ಆಯಿತು. ಅವ್ರು ಹೇಳಲಿಲ್ಲ, ಬರೆದಿಟ್ಟಿದ್ದಾರೆ ಅಷ್ಟೇ. ಯಾರೋ ಪುಣ್ಯಾತ್ಮದನ್ನು ಓದಿದ್ದಾನೆ, ಓದಿದವ ಗಟ್ಟಿ ಓದಿರಬೇಕು, ಹೆಚ್ಚಿನ ಅಂಶ ಅಷ್ಟೇ. ನಮ್ಮ ದೇಶದಲ್ಲಿ ಆಗುವಷ್ಟು ಮತಾಂತರ ಇನ್ಯಾವ ದೇಶದಲ್ಲಿ ಆಗುವುದಿಲ್ಲ. ಯಾಕೆಂದರೆ ರಾಜಕಾರಣಿಗಳ ದುರವಸ್ಥೆಯಿಂದ. ಆಯಿತು, ಅಷ್ಟರಲ್ಲಿಗೆ ಶುರುವಾಯಿತು ಗಲಾಟೆ. ಅಲ್ಲ, ಮತಾಂತರ ಮಾಡಿದ್ದು ಸರಿ, ಅಂಕಿಅಂಶ ಸರಿಯೇ, ತಪ್ಪಿಸುವಾಗಿಲ್ಲ. ಆದರೆ ನಮ್ಮ ಮಾತಿನಿಂದ ಆಗುವ ದೋಷ ಎನ್ನುವುದು, ಹಿಂಸೆ ಎನ್ನುವುದು ವಾಸ್ತವವಾಗಿ ಶಾಸ್ತ್ರೀಯಕ್ಕೆ ಬರ್ತದೆ. ಏನು ಅಂದರೆ ಸುಳ್ಳು ಅಂತ ಬರುವುದು.
ಸುಳ್ಳು ಹೇಳಿದರೆ ಮಾತ್ರ ಆಗುವಷ್ಟು ಅನ್ಯಾಯ ಇನ್ಯಾವುದಿಲ್ಲ. ಸತ್ಯಂ ವದ ಎನ್ನುವ ಒಂದು ದೊಡ್ಡ ಪ್ರಮೇಯಕ್ಕೆ ಭಂಗ ಬರ್ತದೆ. ಇದು ನ್ಯಾಯಪೀಠದಲ್ಲಿ ಬರುವಂಥ ಸತ್ಯವನ್ನು ಹೇಳುತ್ತೇನೆ ಅನ್ನೋದು ನ್ಯಾಯದ ಅಂಶ. ಆ ನ್ಯಾಯಾಂಶಕ್ಕೆ ಧಕ್ಕೆ ಬರುವಂತೆ ಮಾಡುವುದು ಶರೀರದ ತೊಂದರೆ ಅಲ್ಲ, ವಾಚಿಕ ತೊಂದರೆ. ಅದನ್ನು ಸುಳ್ಳು ಎಲ್ಲಿ ನೋಡಿದರಲ್ಲಿ ವಂಚನೆ, ಸುಳ್ಳು, ಭ್ರಷ್ಟಾಚಾರ ಎನ್ನುವುದು ಮಾತಿನಲ್ಲಿ ನಿಲ್ಲುವುದು. ಅದನ್ನ ಅವ್ಯವಹಾರ ಆಗುವುದು, ವಾಗ್ವ್ಯವಹಾರ ಆಗುವಾಗ ಮಾತಿನ ವ್ಯವಹಾರದಲ್ಲಿ ಅವ್ಯವಹಾರ ಆದರೆ ಅನ್ಯಾಯಕ್ಕೆ ಸಿಕ್ಕಿದೆ. ಹೀಗೆ ಎಲ್ಲ ಶರೀರದ ಹಿಂಸೆಯಲ್ಲಿ ಮಾತಿನ ಹಿಂಸೆಯನ್ನು ಪ್ರತ್ಯೇಕಗೊಳಿಸಲಿಕ್ಕೆ ಒಂದು ವಿಶೇಷ ಕೃಷ್ಣ. ಅದನ್ನ ಶರೀರ ತತ್ರಾಪಿ ವಾಕ್ ಇಟ್ಟುಕೊಂಡ. ನೀವು ವಾಕ್ಯದಲ್ಲಿ ಮಾತಿನಲ್ಲಿ ಬೈದರೆ ಶರೀರದಲ್ಲಿ ಹೊಡಿಲಿಲ್ಲ, ಹೊಡೆಯುವುದಕ್ಕಿಂತ ಜೋರು ಗಾಯ ಮಾತಿನಲ್ಲಿ ಆಗ್ತದೆ. ಧರ್ಮರಾಜ ಪಣಕ್ಕೆ ದ್ರೌಪದಿಯನ್ನು ಇಟ್ಟ ಕೊನೆಗೆ. ಆಗ ಭೀಮಸೇನ ಹೇಳುತ್ತಾನೆ, ಸಹದೇವನನ್ನು ಕರೆದು ಹೇಳುತ್ತಾನೆ, ಅಗ್ನಿಮಾನಯ ಅಂತ, ಸಹದೇವ ಅಗ್ನಿಮಾನಯ ಅಂತ, ಬಾಹೂತೆ ಸಂಪ್ರದಕ್ಷ್ಯಾಮಿ. ಧರ್ಮರಾಜನ ಹೇಳಿದ, ನಿನ್ನ ಎರಡೂ ತೋಳು ಇಡಿ ಸುಟ್ಟು ಹಾಕ್ತೇನೆ ಅಂತ, ಬೆಂಕಿ ಹಾಕ್ತೇನೆ ಅಂತ. ಸಹದೇವ ಅಗ್ನಿಮಾನಯ, ಓ ತಮ್ಮ ಬೆಂಕಿತ ಅಂದ. ಆಗ ಅರ್ಜುನ ಹೇಳುತ್ತಾನೆ, ಅಣ್ಣ ಅವನು ದೊಡ್ಡ ಅಣ್ಣ, ಹಾಗೆಲ್ಲ ಬೇಡ, ನಾನು ಮಾಡಿದ್ನ ಅಂದ ಭೀಮಸೇನ. ಮತ್ತೆ ನೀನು ಹೇಳಿದ್ರೆ ಈಗ ಮಾಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿ. ಅವನು ಹೀಗೆ ನೋಡಿದ, ಅರಮನೆಯಲ್ಲಿ ದೊಡ್ಡದಾಗಿರತಕ್ಕ ಪರಿಘ ಅಂತ ಒಂದು ಆಯುಧ ಇರ್ತದೆ, ಕಬ್ಬಿಣದ ಕಂಬ, ದೊಡ್ಡದು, 20-25 ಅಡಿ ಎತ್ತರದ್ದು, ಇಡೀ ಅರಮನೆಯಲ್ಲಿ ಬದಿಯಲ್ಲಿ ಇರ್ತದೆ, 4 ಮೂಲೆಯಲ್ಲಿ ಇರ್ತದೆ. ಹಿರಿಯರ ಸಾಮರ್ಥ್ಯದ ಪ್ರತೀಕ ಅದು. ಅದು ನೋಡಿದೆ ಮೇಲಿಂದ ಕೆಳಗೆ. ಧರ್ಮರಾಜನಿಗೆ ಗೊತ್ತಾಯಿತು, ಬೇಡ ಅಂದ. ನೋಡುದು ಬೇಡ ಅಲ್ಲ, ಅವ ನೋಡಿದ್ರೆ ಈಗ ಅದನ್ನು ಎತ್ತಿಕೊಳ್ತಾನೆ. ಎತ್ತಿಕೊಂಡ್ರೆ 100 ಜನ ದುರ್ಯೋಧನಾದಿಗಳು ಅಪ್ಪಚ್ಚಿ ಆಗ್ತಾರೆ ಒಂದೇ ಕ್ಷಣದಲ್ಲಿ. ಒಂದು ಸರ್ತಿ ತಿರುಗಿಸಿದ್ರೆ ಆಯಿತು. ಅದು ತಿರುಗಿಸಿದ್ದಾನೆ ಒಮ್ಮೆ, ಪರಿಗವನ್ನು ತೆಗೆದಲ್ಲ. ದ್ರೌಪದಿಯ ಸ್ವಯಂವರ ಆಗುವಾಗ ದ್ರೌಪದಿ ಮಾಲೆ ಹಾಕಿದ್ಲು, ಆದ ತಕ್ಷಣ ಎಲ್ಲ ರಾಜರು ಎದ್ದು ನಿಂತರು ಯುದ್ಧಕ್ಕೆ. ಆಗ ಹತ್ತಿರದಲ್ಲಿ ಇದ್ದ ಒಂದು ಮರವನ್ನು ಬುಡ್ಡೆ ಸಮೇತ ತೆಗೆದ. ಮರ ತೆಗೆದು ಅದರದ್ದು ಗೆಲ್ಲುಗಳನ್ನೆಲ್ಲ ಸವರಿದ ಕೈಯಲ್ಲೇ. ನಿಷ್ಪತ್ರಯಾಮಾಸ ಯಥಾ ಗಜೇಂದ್ರ ಅಂತ. ದೊಡ್ಡ ಆನೆ ಹೀಗೆ ಸವರಿ ಬಿಡುವುದಿಲ್ಲ, ಹಾಗೆ 10,000 ಆನೆಯ ಬಲವುಳ್ಳ ಆನೆ ಸವರಿದಂತೆ ಅದನ್ನು ಸವರಿ ಇಟ್ಕೊಂಡ. ಬರ್ತೀರಾ, ಒಂದು ಸುತ್ತಿ ತಿರುಗಿಸಿದ್ರೆ ಮುಗಿದೋಯ್ತು, ಎಲ್ಲ ಪಡಚ ಸಾಯ್ತಾರೆ, ಮಾತಾಡುವಾಗೇ ಇಲ್ಲ. ಹಾಗೆ ಅವನು ಮಾಡಿದ್ದಾಗಿದೆ ಕೈಯಲ್ಲಿ, ಈಗ ಅದು ಮತ್ತೆ ಎಳಿತಾನೆ ಹೇಳಿ ಧರ್ಮರಾಜ ಬೇಡ ಅಂತ ಅಂದ. ಭೀಮಸೇನ ಮಾಡಿಯೇ ಬಿಡ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅಣ್ಣ ಕೈ ಸುಡ್ತೀಯ? ಅದಕ್ಕೆ ಭೀಮಸೇನ ಹೇಳಿದ, ಉತ್ತಮೇ ವಚಸಾ ಶಿಕ್ಷ, ಮಧ್ಯಮೇ ಅರ್ಥಾಪಹಾರಣಂ, ಅಧಮೇ ದೇಹದಂಡಶ್ಚ. ಇದು ರಾಜನೀತಿಯ ಕ್ರಮ. ಉತ್ತಮನಿಗೆ ಬಾಯಿಯಲ್ಲಿ ಹೇಳಿದರೆ ಸಾಕು, ಕೆಲಸ ಮಾಡಿದಾಗೆ. ಅವನು ಬೀದಿಗೆ ಹಾದಿಗೆ ಬರ್ತಾನೆ, ಅಂಕೆಗೆ ಸಿಗ್ತಾನೆ, ಮುಗಿಯಿತು. ಮಧ್ಯಮ ವ್ಯಕ್ತಿಗೆ ಬಾಯಲ್ಲಿ ಹೇಳಿದರೆ ಆಗುವುದಿಲ್ಲ, ಅವನಿಗೆ ಫೈನ್ ಹಾಕಬೇಕು, ಅರ್ಥದಂಡ, ಅವನಿಗೆ ದುಡ್ಡು ಕಟ್ಟಲಿಕ್ಕೆ ಹೇಳಬೇಕು. ಆಗ ಕಟ್ತಾ ಸುಮ್ಮನೆ ಕಟ್ಟಿ ಹಾಳಾಗ್ತದೆ ಹೇಳಿ ವ್ಯವಸ್ಥೆಗೆ ಬರ್ತಾನೆ. ಅದವನಿಗೆ ದುಡ್ಡು ಕೊಡಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅವನಿಗೆ ಬಡಿಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ಅದಮೇ ದೇಹದಂಡಷ್ಟ ಅಂತ. ಇದೆಲ್ಲ ರಾಜನೀತಿಗಳಿರಿ. ಇವತ್ತು ಇದನ್ನೆಲ್ಲ ಯಾರು ನೋಡುವುದೇ ಇಲ್ಲ. ಯಾಕೆಂದರೆ ನಮ್ಮ ನ್ಯಾಯಾಂಗಕ್ಕೆ ಕಣ್ಣಿಗೆ ಮೊದಲೇ ಪಟ್ಟಿ ಕಟ್ಟಿದೆ, ಗಾಂಧಾರಿ. ಅದು ಧರ್ಮ ಹೌದು, ನ್ಯಾಯ ಹೌದು, ತಕ್ಕಡಿ ಕೈಯಲ್ಲಿದೆ ಹೌದು, ಆದರೆ ಕಣ್ಣು ಮುಚ್ಚಿಕೊಂಡಿದೆ. ಅಂದರೆ ಎದುರೇ ಹೊಡಿತಾ ಇದ್ದರೂ ಸಹ ಅದು ನೋಡುವುದಿಲ್ಲ. ಸಾಕ್ಷಿ ಏನು ಹೇಳ್ತದೆ ಅದು ಕೇಳ್ತದೆ. ಗಮ್ಮತ್ತಿದೆ. ಸಾಕ್ಷಿಯನ್ನು ದುರುಗುಟ್ಟಿ ನೋಡ್ತಾ ಇದ್ದಾನೆ ಅಸಾಮಿ, ಅಪರಾಧಿ. ನೀನು ಸತ್ಯ ಹೇಳಿದರೆ ನಿನ್ನ ವಂಶ ನಿರ್ವಂಶ ಅಂತ. ಅದು ನೋಡಿಯೇ ನನಗೆ ಗೊತ್ತಿಲ್ಲ ಹೇಳ್ತದೆ. ಹೌದು, ಇದು ಸಾಕ್ಷಿ ಸತ್ಯ ಗೊತ್ತಿಲ್ಲ ಹೇಳಿದೆ, ಆದ್ದರಿಂದ ಯಾವುದೇ ಸಾಕ್ಷಿ ಇಲ್ಲದ್ರಿಂದ ಆರೋಪಿ ಖುಲಾಸ್. ಯಾಕೆ? ಕಣ್ಣು ಪಟ್ಟಿ ಕಟ್ಟಿ, ಅದು ಕಣ್ಣು ಕಾಣೋದಿಲ್ಲ. ವ್ಯಕ್ತಿಯನ್ನು ನೋಡಿ ಅವನು ಸುಳ್ಳ ಸತ್ಯದವ ಗೊತ್ತಾಗತ್ತೆ. ಸಾಕ್ಷಿಗೆ ಕೇಳಬೇಕಾಗಿಲ್ಲ, ನೀನು ಕಳ್ಳನ ಕೇಳಬೇಕಾಗಿಲ್ಲ. ಅವನ ನೋಡುವಾಗಲೇ ಅವನು ಕಳ್ಳ ಗೊತ್ತಾಗತ್ತೆ, ಸಾಚಾಲ ಗೊತ್ತಾಗುತ್ತೆ. ಅವನ ನಡಿಗೆಯಲ್ಲಿ ಗೊತ್ತಾಗುತ್ತದೆ, ಅವನು ಹೇಳಲಿಕ್ಕೆ ಹೊರಡುವಲ್ಲಿ ಗೊತ್ತಾಗತ್ತೆ. ಅವನ ಕಣ್ಣು ಹೇಳ್ತದೆ, ಹೃದಯದ ಭಾಷೆಯನ್ನು ಕಣ್ಣು ಹೇಳ್ತದೆ, ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಣ್ಣಲ್ಲಿ ನೋಡಲಿಕ್ಕೆ ಬರ್ತದೆ. ಅದು ಮೊದಲೇ ಹೇಳ್ತದೆ, ನಾನು ಯಾರನ್ನು ನೋಡುವುದಿಲ್ಲ, ನನಗೆ ನೋಡಿ ಅರ್ಥ ಆಗುವುದಾದರೂ ನಾನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಅದನ್ನು ಹೇಗೆ ಬೇಕಾದರೂ ಹಾಗೆ ತಕ್ಕಡಿಯಲ್ಲಿ ಆಚೆ ಈಚೆ ಎಳೀರಿ. ಸಾಕ್ಷಿಯನ್ನು ದುಡ್ಡು ಕೊಟ್ಟು ತಂದು ಹಾಕಿ
ಇದ್ದ ಕಪ್ಪೆಯನ್ನು ಸೂಜಿ ಕೊಟ್ಟು ಒಳಗೆ ಓಡಿಸಬೇಕಾದ್ರೆ ಏನು ಬೇಕಾದ್ರೆ ಮಾಡಿ, ತಕ್ಕಡಿಯಲ್ಲಿ ಯಾವ ಕಡೆಗೆ ಯಾವುದು ಭಾರ ಆಗುತ್ತೋ ಅದು ನನ್ನ ತೀರ್ಮಾನ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನಾವು ಒಪ್ಪಿಕೊಳ್ಳುತ್ತೇವೆ ನೋಡಿ, ಅದನ್ನು ವಿಶೇಷ. ಇದೆಲ್ಲ ಆಗುವುದು ನಮಗೆ, ಆದರೂ ನಾವು ಸುಮ್ಮನೆ ಇರ್ತೇವೆ, ಪರವಾಗಿಲ್ಲಲ್ಲ. ಯಾಕೆ ನಾವು ಒಂದು ಗೋಂಗೂರು ಕಪ್ಪೆಗಳೇ, ಯಾವುದೋ ಕಡೆ ಕೂತ್ಕೊಳ್ತೇವೆ, ಬೀಳುತ್ತೇವೆ ಅಷ್ಟೇ. ನಮಗೇನ, ನಾವು ಅಂಧೇನೈವ ನಿಯಮಾನ ಯಥಾ ಅಂಧಾಹ ಅಂತ, ಕುರುಡರ ಬೆನ್ನ ಹಿಂದೆ ನಿಂತ ಕುರುಡರೇ ನಾವು ಹೊರತು ಒಬ್ಬನೂ ಯಾರು ಎಚ್ಚರ ಆಗುವನಿಲ್ಲ ಅಂತ ವೇದಾಂತಿಗಳೇ ಎಲ್ಲರದು. ಯಾಕೆ ಸುಮ್ಮನೆ ಹೇಗೂ ಸಾಯಲಿಕ್ಕೆ ಇದ್ದೇವೆ ನಾವು, ಯಾರ ಕರ್ಮಕ್ಕೆ ಈ ಸಮಾಜಕ್ಕೆ ಢೀ ಕೊಡೋದು ಅಂತಾರೆ. ಅದು ಹೌದು, ಪುಣ್ಯ ಪುರುಷಾರ್ಥ ಏನೂ ಇಲ್ಲ, ಇಡೀ ಬದುಕು ಹಾಳಾಗಿ ಹೋಗುತ್ತೆ. ಹೀಗೆ ಪ್ರತಿಯೊಬ್ಬರು ವೇದಾಂತಿಗಳಾಗಿ ವೈರಾಗ್ಯ ಶಿಖಾಮಣಿಗಳಾಗಿ ಎಲ್ಲ ಸಮಾಜವನ್ನು ಹಾಳು ಮಾಡಲಿಕ್ಕೆ ಸುಮ್ಮನೆ ಬಿಟ್ಟರು. ಧೂರ್ತ ಸಮಾಜ ಬದುಕಲಿಕ್ಕೆ ನಿಂತು. ಕೊನೆಗೊಂದಿನ ಧರ್ಮರಾಜ ಹೇಳ್ತಾನೆ ಭೀಮನ ಹತ್ರ, ಅರಣ್ಯದಲ್ಲಿ ನಿಂತಾಗ, ನೀನು ಆವತ್ತು ಕೈ ಸುಡುತ್ತೇನೆ ಅಂತ ಹೇಳಿದಿ, ಬೆಂಕಿತ ಅಂತ ಹೇಳಿದಿ, ಸುಡಬೇಕಿತ್ತು ನೀನು, ನಂಗೆ ಇವತ್ತು ಸುಡ್ತಾ ಉಂಟು ಒಳಗೆ ಅಂದ. ಯಾಕೆ ನೀನು ಸುಡಲಿಲ್ಲ ಅಂತ. ಸುಟ್ಟರೆ ಸುಟ್ಟು ಹೋಯ್ತು, ಶಾರೀರಿಕವಾದ ಪೀಡೆ ಆಗಲೇ ಮುಗಿದೋಗ್ತದೆ. ವಾಚಿಕೆ ಪೀಡೆ ಉಂಟಲ್ಲ ಅದು ಮುಗಿಯುವುದಿಲ್ಲ. ಇವತ್ತು ಧರ್ಮರಾಜನನ್ನು ಸುಡ್ತಾನೆ ಉಂಟು, ಸುಡಲಿಲ್ಲ ಇವ, ನಿನ್ನ ತೋಳು ಸುಡುತ್ತೇನೆ. ಯಾರಾದರೂ ಹೆಂಡತಿಯನ್ನು ಪಣಕ್ಕಿಡ್ತಾರ? ಭವಂತಿ ಗೇಹೇ ಬಂಧಕ್ಯ ಕಿತವಾನಾಂ ಯುಧಿಷ್ಠಿರ ಅಂತಾನೆ. ಜೂಜುಕೋರರ ಮನೆಯಲ್ಲಿಯೂ ಆ ಆಟ ಆಡುವ ಜನರಿಗೆ ಬೇಕಾದಷ್ಟು ಸೂಳೆಯರು ಇರ್ತಾರೆ, ಬಂಧಕಿಯರು ಇರ್ತಾರೆ, ಹುಡುಗಿಯರು ಇರ್ತಾರೆ. ಒಂದು ಹುಡುಗಿಯನ್ನಿಟ್ಟು ಆಡುವುದಿಲ್ಲ ಅವರು. ತಲೆ ಹರಟೆ ಹೆಂಡತಿಯನ್ನಿಟ್ಟು ಆಡ್ತಾನಿವ, ಬೈದದ್ದವ, ಜೋರು ಬೈದಿದ್ದಾನೆ. ಅದಕ್ಕೆ ಧರ್ಮರಾಜ ಹೇಳಿದ, ನೀನು ಬೈದದ್ದಕ್ಕಿಂತ ಸುಟ್ಟರೆ ಚೆನ್ನಾಗಿತ್ತು ಮಾರೆ, ಬೈದದ್ದು ಇವತ್ತು ಸಹ ಕಿವಿಗೆ ಕೊಯ್ ಹೇಳ್ತಾ ಉಂಟಂದ. ದಿನನಿತ್ಯ ಅವನನ್ನು ಹಿಂಸೆ ಮಾಡ್ತಾ ಉಂಟು. ಆದ್ದರಿಂದ ಶರೀರಕ್ಕಿಂತ ಹೆಚ್ಚಿನ ಪೀಡೆ ಆಗುವುದು ವಾಚಿಕ. ಅದನ್ನು ಶರೀರಕ್ಕಿಂತ ಪ್ರತ್ಯೇಕಗೊಳಿಸಿದ. ಹೊಡೆದ್ರೆ ಹೋಯಿತು, ಹೊಡೆದಾಯಿತು, ಮುಲಾಮ್ ಹಚ್ಚಿ ಆಯಿತು, ಎಣ್ಣೆ ತಿಕ್ಕಿ ಆಯಿತು. ಮತ್ತೊಂದು ನಮ್ಮಲ್ಲಿ ಒಂದು ಗಡ್ದು ಹೇಳುವುದುಂಟು, ಸ್ವಾರಿ ಮಾರಾಯ, ಅಲ್ಲಿಗೆ ಆಯಿತು, ಪೂರ್ವೋಯ್ತು ಒಂದು ಅರ್ಥ. ಆದರೆ ವಾಚಿಕವಾದದ್ರಲ್ಲಿ ಆಗುವುದಿಲ್ಲ, ಬೈದದ್ದು ನೆನಪಾಗ್ತಾ ಇರ್ತದೆ. ಯಾವತ್ತು ನೋಡಿದರೂ ಅದು ಇನ್ನಷ್ಟು ಹುಳವಾಗಿ ಒಳಗೆ ತಿಂತಾ ಇರ್ತದೆ. ಇನ್ನೂ ಮುಂದಿನದ್ದು ಪೀಡೆ ಮಾನಸಿಕ ಅಂದ ಕೃಷ್ಣ. ಮನಸ್ಸು ಇನ್ನೂ ಶಾರೀರಿಕ ಆದರೆ ಹೊರಗಿಂದ ಹೊರಗೆ ಹೊಡೆದ, ಬಾಯಿಯಲ್ಲಿ ಆದರೆ ಹೇಳಿ ಬೊಗಳಿ ಹೋದ. ಮನಸ್ಸಿನಲ್ಲಿ ಮಾತ್ರ ಕಚ್ಚಿಕೊಂಡು ಇಟ್ಟುಕೊಂಡು ಯಾರು ಚುಚ್ಚುತ್ತಾ ಇರ್ತಾರೆ ಅದು ಮುಗಿಯುವುದಿಲ್ಲ. ಇದು ಕಷ್ಟ. ಯಾವತ್ತು ನೋಡಿದರೂ ಮನಸ್ಸಿನಲ್ಲಿ ಏನು ಮಾಡುವುದಿಲ್ಲ, ಹಾಳಾಗಿ ಹೋಗಲಿಂದ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಯಾರಿಗೂ ಮಾನಸಿಕವಾಗಿ ಹಿಂಸೆ ಆಗುವಂತೆ ನಾವು ಮಾಡಬಾರ್ದು. ಏನಿದ್ರು ಅಲ್ಲಿಗೆ ಬಿಟ್ಟು ಹೋಗಬೇಕು. ಯಾರಿಗೆ ಮನಸ್ಸಿಗೆ ಯೋಚನೆ ನೋಡಲಿಕ್ಕೆ ಬರ್ತದೋ ಅವರ ಮನಸ್ತಾಪದಿಂದ ಯಾವ ಕಾಲದಲ್ಲಿ ಯಾರು ಉದ್ಧಾರ ಆಗುವುದಿಲ್ಲ. ಸತ್ಯವೇ. ಯಾಕೆಂದರೆ ಅವರು ಏನು ಕೆಲಸ ಮಾಡುವಾಗಲೂ ಮನಸ್ಸಿನಲ್ಲಿ ಅವರಿಗೆ ಯೋಚನೆ ಬರುವುದು ಅವರ ನೋವೆ, ಅನ್ಯಾಯ ಮಾಡಿದವರದ ಯೋಚನೆ. ಪೀಠದಲ್ಲಿ ಕೂತ ದೇವರು ನೆನಪಾಗುವುದಿಲ್ಲ, ಪಾಠ ಹೇಳುವ ಗುರುಗಳು ಯೋಚನೆಗೆ ಬರುವುದಿಲ್ಲ, ಶತ್ರುಗಳು ಯಾವತ್ತೂ ಕಾಡ್ತಾ ಇರ್ತಾರೆ ತಲೆಯೊಳಗೆ. ಆದ್ದರಿಂದ ಮನಸ್ತಾಪ ಅವರ ವಂಶಕ್ಕೆ ಹರಿಯುವ ದೊಡ್ಡ ಸಾಂಕ್ರಾಮಿಕ ರೋಗ. ಎಲ್ಲಿ ಹೋದರೂ ಹೊರಗೆ ಬರುವುದಿಲ್ಲ. ಯಾವ ಜ್ಯೋತಿಷಿಗಳಿಗದು ಸಿಗುವುದಿಲ್ಲ. ಅವರೆಲ್ಲ ಪ್ರೇತ ಬಾಧೆ, ದೇವರ ಕೋಪ, ಇನ್ನೆಂಥದ್ದೆಲ್ಲ ಹೇಳುತ್ತಾರೆ ಹೊರತು ನಿಮಗೆ ಮನಸ್ತಾಪದಿಂದಾಗಿ ಹೀಗಾಗುವುದು ಹೇಳುವುದಿಲ್ಲ. ಉದ್ಧಾರ ಆಗಬಾರ್ದವ್ರು ಯಾವತ್ತೂ ಹಾಳಾಗಿ ಹೋಗಲಿ, ಸಂಕಟಪಟ್ಟು ಸಾಯಲಿ ಅಂತ ಯಾರು ಶಪಿಸ್ತಾ ಇರ್ತಾರೆ, ಬಾಯಲ್ಲಿ ಬೈಯುವುದಿಲ್ಲ, ಬಾಯಲ್ಲಿ ಬರಲಿಕ್ಕೆ ಅವರು ಇರುವುದಿಲ್ಲ. ಮನಸ್ಸಿನಲ್ಲಿ ಯಾರು ನಿಜವಾಗಿ ಕೊರಗ್ತಾ ಇರ್ತಾರೆ ಯಾವತ್ತು ಯಾರಿಗೂ ಹೊಡೆತ ಬೀಳ್ತದೆ, ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ನ್ಯಾಯಯುತವಾಗಿದ್ದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಶರೀರ ವಾಂಗ್ಮನೋಭಿರ್ಯತು ಅಂತ 3. ಶರೀರ ಎನ್ನುವುದು ಸ್ಪಷ್ಟವಾಗಿ ಗುರುತಿಸುವ ವಸ್ತು ಆದರೆ ವಾಕ್ಯ ಎನ್ನುವುದು ವಿಧಾಯಕ ಸೂತ್ರವಾಗಿ ಮುಟ್ಟಿದ್ದೂ ಇಲ್ಲ ಗೊತ್ತಾಗುವುದಿಲ್ಲ. ವಾಕ್ಯವನ್ನು ಸ್ವೀಕರಿಸುವವನಲ್ಲಿದೆ. ಅಂದರೆ ನಿರ್ಲಿಪ್ತನಿಗೆ ಬೈದದ್ದು ಗೊತ್ತಿಲ್ಲ, ಬೈಲಿಕ್ಕೂ ಇಷ್ಟಪಡುವುದಿಲ್ಲ, ಬೈದರೂ ಸುಮ್ಮನೆ ಇರ್ತಾನೆ, ಶಬ್ದ ಕೇಳುವುದಿಲ್ಲ ಆಗ್ತದೆ. ಆದ್ದರಿಂದ ವಾಕ್ಯದಲ್ಲಿ ಒಂದು ವಿಚಿತ್ರವಾದದ್ದಿದೆ. ಯಾಕೆಂದರೆ ಅದು ಹೊಡೆತವನಿಗೆ ಖಂಡಿತ ಬೀಳ್ತದೆ. ಯಾರು ಬೈದಿದ್ದಾನೆ, ಯಾರು ಹೊಗಳಿದ್ದಾನೆ, ಯಾರು ವ್ಯಾಪಾರವನ್ನು ಮಾಡಿದ್ದಾನೆ ಅವನಿಗಂತೂ ಫಲ ಉಂಟೆ. ಅದನ್ನು ಸ್ವೀಕಾರ ಮಾಡಿದವನ ಮೇಲೆ ಉಂಟದು. ಸ್ವೀಕಾರ ಮಾಡಲಿ ಮಾಡದಿರಲಿ ಬಿಡಲಿ, ಈ ಶಾಪ ಅನುಗ್ರಹಗಳೆಲ್ಲ ಮಾತಿನಲ್ಲಿ ನಿಲ್ತದೆ. ಅದರಿಂದ ಶಾಪ ಆಗಲೇಬೇಕು ಅಂತಲ್ಲ, ತಾಗಿಸಿಕೊಳ್ಳೇಬೇಕು ಅಂತಲ್ಲ. ದೇವತೆಗಳೆಲ್ಲ ಅದನ್ನು ಯೋಚನೆ ಮಾಡುವುದಿಲ್ಲ. ಆದರೂ ಅವನಿಗೆ ಅನ್ಯಾಯ ಆಗಲಿಕ್ಕೆ ಒಪ್ಪಿಕೊಳ್ಳುತ್ತಾನೆ. ಎಲ್ಲಿ ಸೌಭರಿ, ಎಲ್ಲಿ ಗರುಡ, ಯೋಚನೆ ಮಾಡಿಕೊಳ್ಳು. ವಿಚಿತ್ರವಾದದ್ದು. ಇಲ್ಲಿ ಎಲ್ಲಿಯಾದರೂ ಗರುಡ ಬಂದು ಮೀನು ತಿನ್ನಬೇಕು, ಸತ್ತೇ ಹೋಗಬೇಕು ಅವನು ಅಂತ. ಗರುಡ ಬರೋದೇ ಇಲ್ಲ ಅಲ್ಲಿಗೆ, ಖುಷಿಯಾಗಿದೆ.
ಅಯ್ಯ ನನಗೆ ಮೀನು ತಿನ್ನಲಿಕ್ಕೆ ಇವನ ಒಂದು ಕೆರೆಗೆ ಬರಬೇಕು ನಾನು ಇಡೀ ಭೂಮಂಡಲದಲ್ಲಿ. ಗರುಡ ಏನು ಬರುವುದೇ ಇಲ್ಲ. ಇದರಿಂದ ಏನಾಯಿತು? ಓ, ಶಾಪ ಅವನಿಗೆ ಉಂಟು, ಇದ್ರಿ ಬರುವುದಿಲ್ಲ, ಬಂದರೆ ತಲೆ ಹೊಡಿತದೆ. ಅಲ್ಲ, ಬಂದರೆ ಏನು ಆಗುವುದಿಲ್ಲ. ಆದರೆ ಬರದಿದ್ದರೆ ಇವನು ಹೇಳಿಕೊಂಡ ಶಾಪದ ಪುಣ್ಯ ಎಲ್ಲ ಹೋಗಿರ್ತದೆ ಇವನದ್ದು. ಋಷಿದ್ದು ಪುಣ್ಯ ಖಾಲಿ ಆಗಬೇಕು ಅಂತ ಅವರೆಲ್ಲ ಒಪ್ಪಿಕೊಳ್ಳೋದು. ದೊಡ್ಡ ದೊಡ್ಡವರೆಲ್ಲ ಶಾಪವನ್ನು ಒಪ್ಪಿಕೊಳ್ಳುವುದು ಅದಕ್ಕೋಸ್ಕರ. ಪೂರ ಹಾಳಾಗಿ ಹೋಗಲಿ ಅಯ್ಯ. ಗಾಂಧಾರಿ ಹೇಳ್ತಾಳೆ, ನಿನ್ನ ವಂಶವು ಹೀಗೆ ನಿರ್ವಂಶ ಆಗಲಿ, ಬಡ್ಕೊಂಡು ಸಾಯಲಿ ಅಂದು ಯದುವಂಶಕ್ಕೆ. ಕೃಷ್ಣ ಹೇಳ್ತಾನೆ, ಆಗಲಿ ತಾಯಿ ಅಂದ. ಯಾಕೆ? ನೀನಿಷ್ಟು ಸಮಯ 100 ವರ್ಷದವರೆಗೆ ಪತಿವ್ರತ್ಯದ ಪ್ರಭಾವದಲ್ಲಿ ಗಂಡು ಆ ಕಾಣದ ಪ್ರಪಂಚದ ಸೊಗಸನ್ನು ನಾನು ಕಾಣುವುದಿಲ್ಲ ಅಂತ ಗಮ್ಮತ್ತಿನಲ್ಲಿ ಧಾರ್ಮಿಕವಾಗಿ ನೀನು ಹಣೆಗೆ ಪಟ್ಟಿ ಕಟ್ಟಿಕೊಂಡೆಲ್ಲ ಕಣ್ಣಿಗೆ, ಅದರ ಮಾಡಿದ ಧರ್ಮದ ಇಡುಗಂಟು ಪೂರ್ತಿ ಇವತ್ತು ಬಿಟ್ಟೋಯಿತು ಅಂದ. ಹೋಗಲಿ ಅಂದ. ಅವನಿಗೊಂದು ಯಾದವರನ್ನು ಕರ್ಕೊಂಡು ಹೋಗಲಿಕ್ಕೆ ಕಷ್ಟವ, ಮುಗಿಸಿ ನಿಲ್ಲಿಸ್ಲಿಕ್ಕೆ ಒಂದು ದೊಡ್ಡ ಸಂಗತಿಯ. ಅವಳ ಪಾತಿವ್ರತ್ಯದ ಪ್ರಭಾವ ಪೂರ ಖಾಲಿ ಮಾಡಬೇಕು, ಧರ್ಮದ ಚೌಕಟ್ಟಿನಲ್ಲಿ ಅವಳನ್ನು ಸಿಕ್ಕಿ ಹಾಕಬೇಕು ಅಂದ. ಗಾಂಧಾರಿಯ ಶಾಪಕ್ಕೆ ಪಾಂಡವರನ್ನು ಬಲಿ ಮಾಡದೆ ತನ್ನ ವಂಶವನ್ನು ಎದುರಿಟ್ಟು ಕೃಷ್ಣ ಗಮ್ಮತ್ತು ಮಾಡಿದ. ಇದೆಲ್ಲ ಕಥೆಗಳು. ಹೀಗಾಗಿ ವಾಕ್ಯದಲ್ಲಿ, ಮಾತಿನಲ್ಲಿ ಶಾಪ ಅನುಗ್ರಹದ ಒಂದು ಗಮ್ಮತ್ತುತನ ಬೇಕಾದಾಗಿ ದುಡಿಸಿಕೊಳ್ಳಿಕ್ಕೆ ಬರ್ತದೆ. ಅದನ್ನು ಮಾಡಿಕೊಳ್ಳಿಕ್ಕೋಸ್ಕರ. ಶರೀರದಲ್ಲಿ ಹಾಗಲ್ಲ. ಹೊಡೆದ ನಂತರ, ಗಾಯ ಆದ ನಂತರ ನಾನು ಫ್ರೆಂಡ್ಲಿ ಹೊಡೆದದ್ದು ಹೇಳಿದರೆ ಮತ್ತು ಈ ಗಾಯ ಫ್ರೆಂಡ್ಲಿ ಹೋಗ್ತದೆ ಅಲ್ಲಿಂದ ಎದ್ದು. ಮುಲಾಮ್ ಹಚ್ಚೋದು ಹಚ್ಚಬೇಕಿನ್ನು, ಆಪರೇಷನ್ ಆಗೋದು ಆಗಬೇಕು. ಗಮ್ಮತ್ತಿಗೆ ಪಿಸ್ತೂಲ್ ಹೊಡೆದದ್ದು ಹೇಳಿದರೆ ಮತ್ತೆ ಸತ್ತ ನಂತರ ಗಮ್ಮತ್ತು ಮಾಡಲಿಕ್ಕೆ ಆಗುತ್ತೆ? ಆಗೋದಿಲ್ಲ. ಅನ್ನ ಶರೀರದ ಮಾತಿನಲ್ಲಿ ಆಗಲ್ಲ. ನಾನಿಷ್ಟೆಲ್ಲ ಸುಮ್ಮನೆ ಹೇಳಿದ್ದಯ್ಯ, ಬೈದದ್ದೆಲ್ಲ ಹೌದಾ, ಸುಮ್ಮನೆ ಹಾಗಾದರೆ ತೊಂದರೆ ಇಲ್ಲ, ಫ್ರೀ ಆಯಿತು, ಖುಷಿ ಆಯಿತು, ಹೋಗಿಬಿಟ್ಟೆ. ಅದನ್ನು ಮಾತಿನ ಕತೆ ಬೇರೆ, ಶರೀರದ ಕತೆ ಬೇರೆ, ಮನಸ್ಸಿನ ಕತೆ ಇನ್ನೊಂದು ಅಂತ ಹೇಳಿಕೊಂಡು 3 ಶರೀರವಾಂಗ್ಮನೋಭಿರಿಯತ್ ಕರ್ಮ ಪ್ರಾರಭತೆ ನರಹ ಅಂದ. ಪ್ರಾರಭತೆ ಅಂತಾನೆ, ಕುರುತೆ ಹೇಳಲಿಲ್ಲ. ಇದೆಲ್ಲ ನೋಡಬೇಕಾದ ಶಬ್ದಗಳು. ಕೃಷ್ಣ ಹೇಳಿದ್ದು ಶುರು ಮಾಡಿದರೆ ಸಾಕು, ಶುರುವಾಯಿತು ರೋಗ ಅಂತಾನೆ. ಕುರುತೆ ಅಂದರೆ ಮಾಡಿದ್ದಾನೆ ಅಂತ ಅರ್ಥ. ಪ್ರಾರಭತೆ ಅಂದರೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅರ್ಥ, ಮಾಡ್ತಾನೆ ಅಂತಲ್ಲ. ಸಂಕಲ್ಪ ಮಾಡಿದ್ದು ಪ್ರಾರಂಭ ಅಂತ ಅರ್ಥ. ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಸಾಕು, ಅವರಿಗೊಂದು ಹೊಡಿಬೇಕು ಯಾವತ್ತಾದರೂ, ಅಲ್ಲಿಗೆ ಆಯಿತು. ಪಾಪ ಬರಲಿಕ್ಕೆ ಶುರುವಾಗಿ ಆಯಿತು, ಅನಿಷ್ಟ ಪುಣ್ಯ ಸೇರ್ಪಡೆ ಆಗಲಿ ಶುರು. ಹೊಡಿಲಿಲ್ಲವ, ಈ ಜನ್ಮದಲ್ಲಿ ಹೊಡಿಲಿಕ್ಕೆ ಆಗಲಿಲ್ಲ ಅವನಿಗೆ, ಕೋಲು ಮುಟ್ಟಲಿಲ್ಲ. ಕೋಲು ಮುಟ್ಟಿದ್ರೆ ಕೈ ನಡಗಲಿ ಶುರು ಆಗುತ್ತೆ ಅವನಿಗೆ. ಆದರೂ ಹೊಡಿಬೇಕು ಅಂತ ಯೋಚನೆ ಮಾಡಿದ್ನ ಇಲ್ವಾ, ಕೈಕಾಲು ಮುರಿಬೇಕು ಅಂತ, ಅಲ್ಲಿಗೆ ಆಯಿತು, ಉಪಯೋಗ ಆಗಲಿಲ್ಲ. ಹೇಳ್ತಾರೆ ಕೈಕಾಲು ಮುರಿಬೇಕು ಅಂತ ನಾನು ಮಾಟ ಕೃತ್ರಿಮ ಎಲ್ಲ ಊರಿನವರ ಹತ್ರ ಮಾಡಿಸಿದೆ. ಮತ್ತು ದಿನ ನೋಡ್ತಾ ಇದ್ದೇನೆ, ಪ್ರತಿ ತಿಂಗಳು ಅಮಾವಾಸ್ಯೆ ಮುಗಿದಾಗ ಸರಿ ಉಂಟು ಮಾರಿ, ಕೈಕಾಲು ಏನಾಗಲಿಲ್ಲ, ಮುರಿದೇ ಹೋಗಲಿಲ್ಲ. ಮತ್ತು ಮಾಡಿದ ಕತೆ ಎಂಥದ್ದು? ಆದ್ದರಿಂದ ಪ್ರಾರಭತೆ ಅನ್ನೋದು ಶುರು ಮಾಡಿದ ಮುಗಿದೋಯ್ತು. ನಿಮ್ಮ ಯಾರದ್ದು ಕೈಕಾಲು ಮುರಿದು ಹೋಗ್ತಾ ಇರ್ತದೆ ಇನ್ನೊಂದು ಅರ್ಥ, ಮುಗೀತು ಅಷ್ಟೇ. ನಿಲ್ಲಿಸುವವರೆಗೂ ಮುರಿಯುವುದು ನಿಲ್ಲುವುದಿಲ್ಲ ಅಂತ. ಚೆನ್ನಾಗಿದೆ ಕೃಷ್ಣನ ಶಬ್ದಗಳು. ಕುರುತೆ ಹೇಳ್ಬೋದಿತ್ತು, ಕುರುತೆ ಹೇಳಲಿಲ್ಲ. ಪ್ರಾರಭತೆ ಅಂದ, ಆರಭತೆ ಅಲ್ಲ, ಪ್ರಾರಭತೆ ಅಂತಾನೆ. ಚೆನ್ನಾಗಿ ಶುರು ಮಾಡಬೇಕು. ಅವನು ಶುರು ಮಾಡಿದ್ದು ಗೊತ್ತಾಗಬೇಕು. ಶುರು ಮಾಡಿದಾಯ್ತಾ, ಮಾತಿನಲ್ಲಿ ಆಗಲಿ, ಮನಸ್ಸಿನಲ್ಲಿ ಆಗಲಿ, ಸಂಕಲ್ಪ ಮಾಡಿದನು, ಶರೀರದಲ್ಲಿ ಆಗಲು ಅದಕ್ಕೆ ಬೇಕಾದ ಸಂಪತ್ತನ್ನು ತಂದು ಹಾಕಿಕೊಂಡು ಅಲ್ಲಿಂದ ಪಂಚಾಯಿತಿ ತಸ್ಸೇತವ. ಏನು ಮಾಡ್ತಾನೆ? ನ್ಯಾಯಂಬ ವಿಪರೀತಂ. ಅವನು ನ್ಯಾಯಯುತವಾಗಿಯೇ ಮಾಡಲಿ, ವಿಪರೀತವಾಗಿಯೇ ಮಾಡಲಿ. ಶಾಸ್ತ್ರಕ್ಕೆ ಹೇಳಿದಾಗಿಯೇ ನಡೆಸಲಿ, ಶಾಸ್ತ್ರ ವಿರುದ್ಧವೇ ಮಾಡಲಿ. ಅವನಿಗೆ ಬೇಕಾದವೇ ಮಾಡಲಿ, ಅವನಿಗೆ ಬೇಡವಾದಾಗೇ ಮಾಡಲಿ. ಉಳಿದವರಿಗೋಸ್ಕರ ಮಾಡಲಿ, ಅವನಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡಲಿ. ಸಾಂಘಿಕವಾಗಿ ಮಾಡಲಿ, ವೈಯಕ್ತಿಕವಾಗಿ ಮಾಡಲಿ. ಎಂತ ಮಾಡಿದರೂ ಒಂದೇ ಅಂತ. ಎಂತ ಮಾಡಿದ್ದಕ್ಕೂ ಪಂಚೈತೆ ತಸ್ಯ ಹೇತವಃ. 5 ಕಾರಣ ಆಗತ್ತೆ, ಒಂದು ಬಿಡಲಿಕ್ಕಿಲ್ಲ ಅಂತಾನೆ. 5 ಬೇಕೇ ಬೇಕು. ಅದರಲ್ಲಿ ವಿವಿಧಾಶ್ಚ ಪೃಥಕ್ ಚೇಷ್ಟಾ ಎನ್ನುವುದು ದೊಡ್ಡ ಮಟ್ಟಿನದ್ದು. ಒಂದು ಕರ್ಮದಲ್ಲಿ ಆಗುವಾಗ ಸಮುದಾಯ ಸೇರುವುದಲ್ಲಿ ಇಲ್ಲ ಹೇಳಿದರೂ ಸೇರ್ತದೆ, ಬರಲೇಬೇಕಾಗ್ತದೆ. ಎಲ್ಲಿಂದೆಲ್ಲಿ ಸೇರಿಕೊಳ್ತಾರೆ, ಹೇಗೋ ಹೇಗೋ ಹೇಗೋ. ನಾವು ಸುಮ್ಮನೆ ಒಂದು ಹೊಲೆದು ಕೊಟ್ಟಿದ್ದೇವೆ, ಮಾಲೆ ಮಾಡಿ ದೇವರಿಗೆ ಸೂಜಿಯಲ್ಲಿ ಚುಚ್ಚಿ ಹೂವನ್ನು ಕಚ್ಚಿ ಕೊಟ್ಟಿದ್ದೇವೆ. ಆ ಸೂಜಿ ಹಿಡ್ಕೊಂಡು ಶುರುವಾಗುತ್ತೆ ಕೆಲಸ. ನೋಡಿ, ತಯಾರು ಮಾಡಿದವನು ಯಾರು, ಕಬ್ಬಿಣ ಎಲ್ಲಿಂದ ಬಂತು, ಕಾರ್ಖಾನೆಯವರು ಹೇಗಿದ್ದಾರೆ, 8 ಆಣೆ ವಿಷಯ. ಆದರೂ ವಿಷಯ ಮುಗಿದಿಲ್ಲ ಅಂದ. ವಿವಿಧಾಶ್ಚ ಪೃಥಕ್ ಚೇಷ್ಟ ಅಂತ. ಒಂದು ಮಾಲೆ ಕಟ್ಟುವಲ್ಲಿ ಉಪಯೋಗಿಸಿಕೊಂಡ ಒಂದು ಸೂಜಿಯ ಕತೆ ನೋಡಿಕೊಂಡ್ರೆ ಸಾಕು, ವಿವಿಧ ಚೇಷ್ಟೆಗಳ ಹಂತದಲ್ಲಿ. ಅದಕ್ಕೆ ಆ ಚೇಷ್ಟೆಯ ವಿಷಯದಲ್ಲಿ ಬಂದಾಗ ಮಧುಸೂದನ ಸರಸ್ವತಿ ವ್ಯಾಖ್ಯಾನಕಾರ, ಅದ್ವೈತ ಪರಂಪರೆಯಲ್ಲಿ ಒಂದು ದೊಡ್ಡ ವ್ಯಾಖ್ಯಾನ ಅದು. ವಿಚಿತ್ರ ವ್ಯಾಖ್ಯಾನ ಮತ್ತು ದೊಡ್ಡ ವ್ಯಾಖ್ಯಾನ, ಎಲ್ಲ ಶಾಸ್ತ್ರಗಳ ಒಂದು ಪರಿಧಿಯಲ್ಲಿ ಚೌಕಟ್ಟಿನಲ್ಲಿ ತಯಾರಾಗಿರುವಂಥದ್ದು. ಒಟ್ಟಾರೆ ಅಧಿಕ ಪ್ರಸಂಗ ವ್ಯಾಖ್ಯಾನ ಇದ್ದ ಹಾಗೆ, ಅಷ್ಟೆಲ್ಲ ಬೇಕಾಗಿಲ್ಲ. ಆದರೂ
ಅವರು ವಿವಿಧಾಶ್ಚ ಪೃಥಕ್ ಚೇಷ್ಟಾ ಅನ್ನುವಲ್ಲಿ ಚೇಷ್ಟಾ ಶಬ್ದಕ್ಕೆ ಚೇಷ್ಟೆ ಅಂದರೆ ಚೇಷ್ಟೆ ಕ್ರಿಯೆ, ಅನಚೇಷ್ಟಾಯಾಮ್ ಅಂತ ಧಾತು ಅರ್ಥ ಅದು ಚೇಷ್ಟಾ ಶಬ್ದದ್ದು. ಅಣತಿ ಅಂತ ಅರ್ಥದಲ್ಲಿ, ಅಣಚೇಷ್ಟೆ ಅಂತ ಬಂದರೆ ಪ್ರಾಣತತ್ವದ ಒಂದು ಕತೆ ಬರ್ತದಲ್ಲಿ. ಪ್ರಾಣನ ಜೀವನ ಪ್ರಾಣಚೇಷ್ಟೆ ಎನ್ನುವುದು ಸಿಗ್ತದೆ. ಅದನ್ನು ಪ್ರಾಣತತ್ವವನ್ನಿಟ್ಟುಕೊಂಡವರು ಚೇಷ್ಟಾ ಅನ್ನುವುದಕ್ಕೆ ಪಂಚಪ್ರಾಣರ ಚೇಷ್ಟೆಯನ್ನು ತರ್ತಾರೆ. ಇಲ್ಲಿ ನಾನು ವಿವಿಧಾಶ್ಚ ಪೃಥಕ್ ಚೇಷ್ಟಾ ಅನ್ನುವುದಕ್ಕೆ ನಿಮ್ಮ ಎಲ್ಲ ಚೇಷ್ಟೆಗಳನ್ನು ಇಟ್ಟುಕೊಂಡೆ. ಮನೆಯಿಂದ ಹೊರಡುವುದು, ಕಾಫಿ ಕುಡಿದು ಬರುವುದು, ಅಂಗಡಿಯಿಂದ ಸಾಮಾನು ತರುವಾಗ 2 ನಿಮಿಷ ತಡ ಬರುವುದು, ಎಲ್ಲವೂ ಸೇರಿ ಇರ್ತದೆ. ಅನಿಷ್ಟ ಇಷ್ಟ ಮಿಶ್ರ ಫಲಕ್ಕೋಸ್ಕರ ಆಗುವಾಗ ದೇವರು ಲೆಕ್ಕಾಚಾರ ಮಾಡ್ತಾರೆ. ಶಾಲೆಯಲ್ಲಿ ಆದರೂ 5 ನಿಮಿಷ ತಡ ಬರ್ಬೋದು, ಕೇಳಿಕೊಂಡು 50 ನಿಮಿಷವೂ ತಡ ಬರ್ಬೋದು. ಅಂದರೆ ಒಂದು ಪೀರಿಯಡ್ ಆದ ನಂತರ ಬರ್ಬೋದು. ಯಾಕೆ ಕೇಳಿಕೊಂಡು ಹೋಗಿದ್ದಾನೆ ಅಂತ. ಕೇಳಿಕೊಂಡು ಹೋದರೆ ರಿಯಾಯಿತಿ ಉಂಟು. ಅವರದ್ದೇ ಕೆಲಸಕ್ಕಾದರೆ ಅರ್ಧ ದಿನ ತಡವೂ ಬರ್ಬೋದು. ಯಾರು ಅದು ಟೀಚರ್ ಕೆಲಸಕ್ಕೆ ಹೋದದ್ದು ಪರವಾಗಿಲ್ಲ, ಹೀಗೆಲ್ಲ ಇರುತ್ತೆ. ಆದರೆ ದೇವರ ಕೆಲಸದಲ್ಲಿ 1 ನಿಮಿಷ ತಡ ಬಂದರೂ ಅದರ ಮೇಲೆ ವ್ಯಾಜ್ಯ ಇದೆ. ಯಾಕೆ ತಡ ಬಂದದ್ದು? ಸ್ವಾರ್ಥಕ್ಕೋ ಪರಾರ್ಥಕ್ಕೋ ಕೇಳ್ತಾರೆ. ನಿನ್ನ ಕೆಲಸವೋ ಇನ್ನೊಬ್ಬರ ಕೆಲಸವೋ? ಇನ್ನೊಬ್ಬರ ಕೆಲಸ ಅಂದರೆ ಯಾರು? ತಂದೆ ತಾಯಿಗಳದ್ದೋ, ಗುರು ಹಿರಿಯರದ್ದೋ, ಮಿತ್ರರದ್ದೋ, ಊರು ಹಾಳು ಮಾಡುವಂಥದ್ದು, ಊರು ಉರುಟು ಮಾಡುವಂಥದ್ದು ಎಂಥ ಕೆಲಸ? ಅದು ಅನಿವಾರ್ಯವೋ, ಅದು ಸಾಚಾವೋ, ಅದು ಬೇಕಿತ್ತೇ, ಅದು ಮತ್ತೆ ಆಗ್ಬೋದಿತ್ತೇ, ಹೇಗೆ? ಇದೆಲ್ಲ ನೋಡಿಕೊಂಡಾಗ ಸಿಕ್ಕಿಬಿಡ್ತೀವಿ. ಇಷ್ಟೆಲ್ಲ ಪ್ರಶ್ನೆ ಇದ್ದರೆ ನಾನು ತಡ ಬರ್ತಿರಲಿಲ್ಲ, ಬೇಗ ಅದೇ ಕೇಳೋದವರು. 1-2 ನಿಮಿಷ ಬರುವಲ್ಲಿಯೂ ಮಾಡಿರತಕ್ಕಂತಹ ತಡ ವ್ಯವಸ್ಥೆ ಅದು ಅಸಡ್ಡೆತನದಿಂದಲೋ, ಶ್ರದ್ಧೆಯ ಅಭಾವದಿಂದಲೋ, ಅಪಮಾನಕ್ಕೋಸ್ಕರವೋ, ಗೌರವದ ತ್ಯಾಗದಿಂದಲೋ ಎನ್ನುವುದು ಬೇಕಿತ್ತು. ಗುರುಗಳು ಬಂದಿದ್ದಾರೆ, ಬೃಹಸ್ಪತ್ಯಾಚಾರ್ಯರು, ಇಂದ್ರ ಸಿಂಹಾಸನದಲ್ಲಿ ಕೂತಿದ್ದಾನೆ, ಅವರಿಗಿಂತ 2 ಸ್ಟೆಪ್ ಮೇಲಿನವ. ಆದರೂ ಗುರುಗಳು ಅಂತ ಒಪ್ಪಿಕೊಂಡದ್ರಿಂದ ಬಂದಾಗ ಅವನ ಆಸನದಿಂದ ಏಳಲಿಲ್ಲ ಅಷ್ಟೇ. ಏಳದಿದ್ರೇನು ತೊಂದರೆ ಇಲ್ಲ, ಅವನೇ ದೊಡ್ಡವ, ಕೂತ್ಕೊಳ್ಳುವುದೇ. ಆದರೂ ಗುರುಗಳು ಅಲ್ಲಿಂದ ಹೋಗಿಬಿಟ್ರು, ಸಿಗಲಿಲ್ಲ. ದೈತ್ಯರ ಆಕ್ರಮಣ ಆಯಿತು. ಕುರ್ಚಿಯಲ್ಲಿ ಕೂತ್ಕೊಳ್ಳೋದಂತೆ ಆಯಿತು ಇಂದ್ರನಿಗೆ. ಇಷ್ಟೇ ಗುರುಗಳಷ್ಟೇ ಸಂಕಲ್ಪ ಮಾಡಿದ್ದು, ನಾನು ಬಂದಾಗಲೂ ಕುರ್ಚಿಯಲ್ಲಿ ಕೂತಿರಬೇಕಾ? ಕೂತ್ಕೊಳ್ಳಿದ್ದೆ ಕುರ್ಚಿಯಲ್ಲಿ, ನೋಡ್ತೇನೆ, ನಾಳೆ ನೋಡುವ. ಹೋಗೇ ಬಿಟ್ರು. ನಾಳೆಯಿಂದ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ದೈತ್ಯರ ಆಕ್ರಮಣ, ಇಂದ್ರ ಬದರಾಡ್ ಇಲ್ಲ ಅಲ್ಲಿ. ಇನ್ನೊಬ್ಬ ಗುರುಗಳನ್ನು ಹುಡುಕುವ ಅಂದರೆ ಗುರುಗಳಿಲ್ಲ, ಬೇರೆಯವರ ಮಾಡಿಕೊಂಡ. ಅವನು ಅಸಾಮಿ, ಎದರಲ್ಲಿ ಒಂದು ಹಿಂಬದಿಯಲ್ಲಿ ಇನ್ನೊಂದು. ಅವನನ್ನು ಕೊಂದದ್ದಕ್ಕೆ ಮತ್ತೆ ಪುನಃ ಅಡಿಗೆ ಕೂತ, ಮತ್ತೆ ಇನ್ನೊಂದು ಗುರುಗಳನ್ನು ತರಬೇಕಾಯಿತು. ಎಷ್ಟೆಲ್ಲ ಕಷ್ಟ ನೋಡಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನು, ಅದು ವಾಸ್ತವದ ಸಂಗತಿಯ ಬಗ್ಗೆ ಹೇಳುತ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿರುತ್ತೆ ಹೆಚ್ಚು ಕಡಿಮೆ ಆದರೆ ಮನುಷ್ಯಲ್ಲಿ ಇರ್ತಾನೆ. ಆದ್ದರಿಂದ ಅವರು ವಿವಿಧಾಶ್ಚ ಪೃಥಕ್ ಚೇಷ್ಟ ಅನ್ನುವಲ್ಲಿ ಮನುಷ್ಯರ ಅಥವಾ ಆಗುಹೋಗುಗಳಲ್ಲಿ ಸಂಬಂಧಪಡುವ ಚೇಷ್ಟೆಗಳನ್ನು ಇಟ್ಟುಕೊಳ್ಳದೆ ಚೇಷ್ಟ ಶಬ್ದಕ್ಕೆ ಯೋಗಾರ್ಥ ಮಾಡಿಕೊಂಡು ಬಹಳ ದೂರಕ್ಕೆ ಹೋಗಿ ಪ್ರಾಣಚೇಷ್ಟೆ ಅಂತ ಅರ್ಥ ಮಾಡಿ, ಆ ಪ್ರಾಣಚೇಷ್ಟಾ ಪೃಥಕ್ ಅಂತೇಳಿ ಪಂಚಪ್ರಾಣರಿರುವುದರಿಂದ 5 ಚೇಷ್ಟೆಗಳು, ಅವರದ್ದು ಪ್ರತ್ಯೇಕ ಚೇಷ್ಟೆಗಳು ವಿವಿಧ ಅಂತೇಳಿ ಅರ್ಥ ಮಾಡಿದರು. ಮಾಡು ತಪ್ಪಾಗುವುದಿಲ್ಲ, ಆದರೆ ಅದು ಶರೀರದಲ್ಲೇ ಸೇರುವುದರಿಂದ ಸೋತೋಗ್ತಾರೆ ಅವರಷ್ಟೇ. ವಿಷಯ ಅಷ್ಟೇ, ಚಿಂತನೆ ಆಗುವ ಕ್ರಮ ಹಾಗೆ. ಶಾರೀರಿಕ ಚೇಷ್ಟೆಯಲ್ಲಿ ಬಂದಾಗುವುದರಿಂದ ಶರೀರದಲ್ಲೇ ಪ್ರಾಣಗಳಿರುವುದು. ಆದರೂ ಅವರು ಅಷ್ಟನ್ನೆಲ್ಲಿಟ್ಟುಕೊಂಡು ಇಡೀ ಸಮುದಾಯದಲ್ಲಿ ಅಧಿಷ್ಠಾನ, ಕರ್ತೃ, ಉಪಕರಣ ಅಂದಾಗ ಇಂದ್ರಿಯಗಳೆಲ್ಲ ಉಪಕರಣಗಳು. ಕಾಣಲಿಕ್ಕೆ ಕಣ್ಣು, ಕೇಳಲಿಕ್ಕೆ ಕಿವಿ, ಹೇಳಲಿಕ್ಕೆ ನಾಲಿಗೆ, ಮೂಸಲಿಕ್ಕೆ ಮೂಗು, ಮುಟ್ಲಿಕ್ಕೆ ಕೈ, ಚರ್ಮ, ತ್ವಕ್, ಕೈಕಾಲುಗಳು, ಕೆಲಸ ಮಾಡಲಿಕ್ಕೆ, ಓಡಲಿಕ್ಕೆ ವಿಸರ್ಗೇಂದ್ರಿಯಗಳು. ಇಲ್ಲಿ ಬರತಕ್ಕಂಥ ದೇವತೆಗಳು, ಕಣ್ಣಿನಲ್ಲಿ ಕಿವಿಯಲ್ಲಿ ಎಲ್ಲ ಕೂತಿರತಕ್ಕ ತತ್ವಾಭಿಮಾನಿ ದೇವತೆಗಳು. ಅದರಿಂದ ಸಾಂಖ್ಯೀಕೃತ ಅಂತ ಹೇಳಲಿಕ್ಕೆ ಹೊರಟದ್ದು ಮೂಲ. ಇವರೆಲ್ಲ ಇದ್ದಾರೆ ಕರ್ಮ ಮಾಡುವಲ್ಲಿ, ಒಬ್ಬ ದೇವರಲ್ಲ. ಈಗ ಎಲ್ಲ ದೇವತೆಗಳ ಗಣನವೇ ಬಂತು, ಕೋಟಿಗಟ್ಟಲೆ ಇದ್ದಾರೆ. ದೇಹದಲ್ಲಿ ಇರತಕ್ಕ ಸಾವಿರ ನಾಡಿಗಳಲ್ಲಿ ನಿಂತಿರತಕ್ಕ ಎಲ್ಲ ರೂಪಗಳು. ಹಾಗಾಗಿ ಪಂಚಪ್ರಾಣರ ಚೇಷ್ಟೆ ಇನ್ನೊಂದು ಪ್ರತ್ಯೇಕ ಇಟ್ಟುಕೊಂಡ್ರು. ಪಂಚ ಮಾತ್ರ ಅಲ್ಲ, ಪಂಚಪ್ರಾಣರು 10 ಪ್ರಾಣರನ್ನು ತಂದರು. ಮತ್ತೆ ಅದು ಹೆಸರು ಕೊಡುತ್ತಾರೆ. ಆಗ ನನಗೆ ಖುಷಿಯಾದದ್ದು ಅಂದರೆ ನಾನು ಎತ್ತಲಿಕ್ಕೆ ಹೊರಟದ್ದು ಚೇಷ್ಟೆಗಳ ಬಗ್ಗೆ ಮಾತ್ರ ಅಲ್ಲ. ಇದು ಒಬ್ಬನಲ್ಲಿ ಇರತಕ್ಕ ವಿವಿಧ ಚೇಷ್ಟೆಗಳನ್ನು ಹೊರಗಿನಿಂದ ತರಲಿಲ್ಲ ಈ ಪ್ರಪಂಚಕ್ಕೆ. ಆ ಒಬ್ಬನ ಚೇಷ್ಟೆಗಳನ್ನು ಪ್ರತ್ಯೇಕವಾಗಿ ಎಲ್ಲ ದೇವತೆಗಳ ಸಮುದಾಯವನ್ನು ಈ ಅರ್ಥದ ಮಾಡಲಿಕ್ಕೆ ನೋಡಿದರು ಸಾಂಖ್ಯಿಕೃತ ಅಂತದಂತೆ ಮಾಡ್ತಾ. ಪ್ರಾಣಚೇಷ್ಟೆಗಳಿಗೆ ದೇವತೆಗಳು ಹೇಳುವಾಗ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನ ಅಂತ ಹೇಳಿದರು. ಪಂಚಪ್ರಾಣರ ಚೇಷ್ಟೆಗಳಿಗೆ ಈ ಪಂಚರೂಪಗಳ ರುದ್ರದೇವರನ್ನು ಉಲ್ಲೇಖ ಮಾಡಿತು. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪ್ರಾಣತತ್ವದ ವಾಯುದೇವರ ಚೇಷ್ಟೆ ಹೇಳಲಿಲ್ಲ.
ಎಲ್ಲ ಯೋಗಶಾಸ್ತ್ರಗಳು ಹೇಳುವುದು ಪ್ರಾಣದೇವರ ಚೇಷ್ಟೆ. ನಾಗಕೂರ್ಮ ಕೃಕಲ ದೇವದತ್ತ ಧನಂಜಯನದ್ದು ಹಾಗೆ. ಉದ್ಗಾರೇ ನಾಗಾಖ್ಯಾತಃ ಕೂರ್ಮ ಉನ್ಮೀಲನೆ ತತ ಕುತ್ಕರಹ ಮತ್ತೆ ಕೃಕಲಾಸ ಹೇಳಿಕೊಂಡು ಎಲ್ಲರೂ ಇವರೆಲ್ಲರೂ ಇರುವುದು ಒಳಗಿನ ದೇಹದವಾಗಿರತಕ್ಕಂಥ ಚೇಷ್ಟೆಯಲ್ಲಿ. ಬಿಕ್ಕಳಿಕೆ ಬಂದಾಗ, ಸೀನು ಬಂದಾಗ, ಹಾಗೆ ಕಣ್ಣು ಮುಚ್ಚಲಿಕ್ಕೆ ಹೊರಟಾಗ ಎಲ್ಲ ಇರತಕ್ಕಂಥ ದೇವತೆಗಳ ಚೇಷ್ಟೆ ಹೇಳಿದರು, ಎಲ್ಲ ಪ್ರಾಣಚೇಷ್ಟೆ. ಇವರಿ ಪಂಚಪ್ರಾಣನಿಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ರುದ್ರದೇವರ 5 ಹೆಸರುಗಳನ್ನು ಕೊಟ್ಟರು. ಇದೆಲ್ಲ ಒಂದು ರೀತಿಯ ಮತಾಂತರದ ಕ್ರಮಗಳು, ಶಬ್ದಾಂತರದಿಂದ. ಹಾಗಾದರೆ ಹನುಮಂತ ಅಂದರೆ ರುದ್ರನು ಅಂತ ಹೇಳಲಿಕ್ಕೆ ಒಂದು ಕಿರಿಕ್ ನಮೂನೆಯಲ್ಲಿ ಮಾಡುವ ವಿಧಾನಗಳು ನನಗೇನು ಹೆದರಿಕೆ ಆಗುವುದಿಲ್ಲ. ಯಾಕೆಂದರೆ ಆ ಹೆಸರುಗಳು ಅವ್ರು ಏನು ಪ್ರಮಾಣ ಕೊಟ್ಟಿಲ್ಲ, ಬರೆದಿದ್ದಾರೆ ಅಂದ ತಕ್ಷಣ ದೊಡ್ಡ ಸಂಗತಿ ಅಲ್ಲ. ಯಾರು ಏನು ಬರೀಬೋದು. 5 ಅಂತ ನೋಡಿದ ತಕ್ಷಣ ಅದು ಮೊನ್ನೆ ಒಬ್ಬರು ಹೇಳಿದ್ರಲ್ಲ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂದಾಗ ಅದು ಯಾರೆಲ್ಲ ಅಂದರೆ ಜಯ ಮತ್ತು ಮಾಯಾ, ಜಯ ಮತ್ತು ಸೋನಿಯಾ, ಮಮತಾ, ಇನ್ಯಾರೋ. ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ಲೇಪನಂ ಅಂತ ಈ 5 ಭಾರತದ ಮಹಿಳೆಯರನ್ನು, ಪ್ರಸಕ್ತರನ್ನು ನೆನಪಿಸಿಕೊಂಡ್ರೆ ಮೈ ತುಂಬ ಪಾಪ ಅಂಟಿಕೊಳ್ಳುತ್ತದೆ ಅಂತ. ಇದು ಒಂದು ಕ್ರಮ. ಆದ್ದರಿಂದ ಶ್ಲೋಕಕ್ಕೂ ವಿಚಿತ್ರ ಚಿಂತನೆಗೇನು ಹೆಚ್ಚು ಕಡಿಮೆ ಆಗಬೇಕಾಗಿಲ್ಲ. ಪಂಚಕನ್ಯೆಯ ಸ್ಮರಣೆ ಯಾವುದು ಕೇಳಿದರೆ ಇವರೇ ಎಲ್ಲ ಕನ್ಯೆಯರಿದ್ದಾಗಿದ್ದಾವೆ, ಇಟ್ಕೊಳ್ಳಲಿಕ್ಕೆ ಬರುತ್ತೆ ಅಂತ. ಆದರೆ ಇವರು ಹೇಳ್ತಾರೆ ವಾಸ್ತವ ಅಲ್ಲ, ಪ್ರಮಾಣ ಬೇಕು. ಸದ್ಯೋಜಾತಾದಿಗಳು ಪಂಚಪ್ರಾಣರನ್ನು ಹೇಳಿದೆ ಅಂತ ಹೇಳೋದು ಬೇಕು. ನನಗೆ ತೊಂದರೆ ಆಗಲಿಲ್ಲ, ಯಾಕೆಂದರೆ ಸದ್ಯೋಜಾತ, ವಾಮದೇವ, ಅಘೋರ ಇದು ಮೊದಲಾಗಿ ಹೇಳುತ್ತಾ ಇದ್ದೇನೆ ನಾನು. ಈಶಾನ, ತತ್ಪುರುಷ ಅಂತ ಇದು ಪಂಚಪ್ರಾಣರ ರೂಪಗಳೇ. ಆಚಾರ್ಯರು ಒಂದು ಕಡೆ ಪಂಚಪ್ರಾಣರಿಗೆ ರುದ್ರಸ್ಯಾಪಿ ಸೂನಮಃ ಅಂತ ಹೇಳ್ತಾರೆ. ಇಲ್ಲ ಅಲ್ಲ, ರುದ್ರ ಅಂದರೆ ಶಿವನೇ ಅಲ್ಲ, ಮತ್ತು ರುದ್ರ ಅಂದರೆ ಭಗವಂತನ ಆಗ್ಬೋದು. ಅಲ್ಲ, ನಮಸ್ತೆ ರುದ್ರ ಇಲ್ಲ, ಭಗವಂತನನ್ನೇ ಕರೆಯುವುದು. ನಾನು ಎಷ್ಟೋ ಸರ್ತಿ ಹೇಳಿದ್ದೇನೆ, ಅನಂತೇಶ್ವರನಿಗೆ ರುದ್ರಾಭಿಷೇಕ ಸೇವೆ ಉಂಟು ಅಂದ ತಕ್ಷಣ ಒಂದು ರುದ್ರ ಅಲ್ಲ. ಅಯ್ಯ, ರುದ್ರ ಅಂದರೆ ಅದು ಸಂಹಿತೆ, ಅದು ಯಜುರ್ವೇದ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತತ ಆದೌ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಮಧ್ಯದಲ್ಲಿರತಕ್ಕ ರುದ್ರದಲ್ಲಿ ವಿಷ್ಣುವನ್ನೇ ಹೇಳಿದ್ದು ವೇದದಲ್ಲಿ ಪೂರ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಕೃಷ್ಣ ಗೀತೆಯಲ್ಲಿ ಹೇಳಿ ಆಯಿತು, ಎಲ್ಲ ವೇದ ನನ್ನನ್ನೇ ಹೇಳುದಯ್ಯ, ರುದ್ರಾಧ್ಯಾಯ ನನ್ನನ್ನು ಹೇಳೋದಿಲ್ವಾ? ನನ್ನನ್ನು ಹೇಳಿದ ನಂತರ ನನ್ನಿಂದ ಹುಟ್ಟಿ ಬಂದ ರುದ್ರನನ್ನು ಮತ್ತೆ ಹೇಳ್ತದೆ ಹುಟ್ಟಿದ ನಂತರ, ಈಗಲ್ಲ. ಅದು ಅನಂತೇಶ್ವರದಲ್ಲಿ ರುದ್ರಾಭಿಷೇಕ ಆದ ತಕ್ಷಣ ನೋಡಿ ರುದ್ರಾಭಿಷೇಕ, ರುದ್ರನೇ ಇದ್ದಾನೆ, ಎಂಥ ಗಲಾಟೆ ಮಾಡಲಿಕ್ಕಿಲ್ಲ. ಬೆಪ್ಪರು ಹೇಳೋದು, ಪೂರಾ ಬೆಪ್ಪರು ಹೇಳೋದು. ಚೂರು ತಿಳಿದವರು ಹೇಳಲಿಕ್ಕೆ ಹೋಗುವುದಿಲ್ಲ, 2 ಗೆರೆ ಸಾಕು. ವೇದೇ ರಾಮಾಯಣೇ ಚೈವ ವೇದೇಶ್ಚ ಸರ್ವೇ ರಹಮೇ ವೇದ್ಯ, ಇದು 2 ಸಾಕು. ಶ್ರುತಿ ಬೇಕಾದರೆ ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ, ಎಷ್ಟೆಲ್ಲ ಉಂಟು. ಆದ್ದರಿಂದ ಎಲ್ಲವೂ ಭಗವಂತನನ್ನು ಹೇಳುವುದು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೇ ವಿಷ್ಣುಂ ಆನಂದ ನಾಮಧ ಏಕ ಏವ ತಂ ಸಂಪ್ರಶ್ನಂ. ಶ್ರುತಿಗಳು ಸುಮಾರಿವೆ, ಸ್ಮೃತಿಗಳು ಸುಮಾರಿವೆ, ಎಂತ ಮಾಡಿದರೂ ತಪ್ಪಿಸಲಿಕ್ಕೆ ಬರುವುದಿಲ್ಲ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ಅಂತ ದೇವರ ಹೇಳಿಕೆ ಬೇರೆ ಇದೆ, ಎಲ್ಲ ನನ್ನನ್ನೇ ಹೇಳುವುದಯ್ಯ ಅಂತ. ಅದನ್ನ ವಾಸ್ತವವಾಗಿ ಸದ್ಯೋಜಾತ ಅಂದರೆ ಹುಟ್ಟುವಾಗ ಹುಟ್ಟಿ ಬಂದವನು ಪ್ರಾಣ. ಸದ್ಯೋಜಾತ ಯಾವುದು? ಉಸಿರು. ಮಗುವಿಗೆ ಮೊದಲು ಹುಟ್ಟಿದ್ದು ಸದ್ಯೋಜಾತವಾದದ್ದು ಉಸಿರು. ಪ್ರಾಣ ಪ್ರವೇಶ ಆಗದಿದ್ದರೆ ಹೊರಗೆ ಬಂದ ಹೆಣ ಮಗು ಅಷ್ಟೆ. ಅದನ್ನ ಮೊದಲ ಬಾರಿಗೆ ಗರ್ಭದಿಂದ ಹೊರಗೆ ಬಂದಾಗ ಆಗೋದು ಸದ್ಯೋಜಾತ. ಆ ಮಗು ತುಂಬ ಕೋಮಲವಾಗಿ ಅತ್ಯಂತ ಖುಷಿಯಾಗಿರುವುದು ವಾಮದೇವನಿಂದಾಗಿ. ಒಂದೊಮ್ಮೆ ಪ್ರಾಣ ಆ ದೇಹದ ಒಳಗೆ ಕೋಮಲನಾಗಿ ನಿಲ್ಲದಿದ್ದರೆ ಆ ದೇಹ ಹಾಳಾಗಿ ಹೋಗುತ್ತೆ, ಅತ್ಯಂತ ಹಾಳಾಗಿ ಪರಿಸರಕ್ಕೆ ಒಮ್ಮೆಲೆ ಗರ್ಭದ ಒಂದು ಬಿಸಿಯಲ್ಲಿ ಒಂದು ರೀತಿಯ ಆಹಾರದ ವಾತಾವರಣದಲ್ಲಿ ಮುಚ್ಚಿಕೊಂಡು ಕೂತಿರತಕ್ಕ ಬೆಚ್ಚನೆ ಇರತಕ್ಕಂಥ ವಸ್ತುವಿಗೆ ಕಣ್ಣು ಬಿಡದಿದ್ದದಕ್ಕೆ ಹೊರಗೆ ಬಂದಾಗ ಒಮ್ಮೆ ಪ್ರಪಂಚ ಕಂಡಾಗ ಪ್ರಪಂಚ ವಾತಾವರಣಗಳು, ಬ್ಯಾಕ್ಟೀರಿಯಾಗಳು, ಸುತ್ತಮುತ್ತ ಲಕ್ಷೋಪಲಕ್ಷರಿ ಕೀಟಾಣುಗಳ ಸಾಮ್ರಾಜ್ಯ. ಎಲೆಕ್ಟ್ರಾನ್ ಸೆಲೆಕ್ಟ್ರಾನ್ಗಳ ಬಗ್ಗೆ ಮಾತಾಡಿ ನೀವು ಇನ್ನೂ ಮುಂದಕ್ಕೆ ಹೋಗಿ. ಎಲೆಕ್ಟ್ರಾನ್ಗಳ ಬಗ್ಗೆ ನಮಗೆ ಗೊತ್ತಾಗುವುದಿಲ್ಲ, ನ್ಯಾನುಗಳ ಬಗ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಸೆಲೆಕ್ಟ್ರಾನ್ಗಳ ಬಗ್ಗೆ ನೋಡಿದರೆ ಒಳಗಿಂದ ಒಳಗೆ ಸುತ್ತಮುತ್ತಲು ಮೆತ್ತಿಕೊಂಡದ್ದು ನೋಡಿದರೆ ನಮ್ಮ ಸುತ್ತಲೇ ಇರತಕ್ಕಂತಹ ಅನಂತಾನಂತ ಜೀವರಾಶಿಗಳ ಬಗ್ಗೆ ಇದು ಆಚಾರ್ಯ ಮಾತ್ರ ಹೇಳಿದ ವಾಕ್ಯ ಇದು. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಿ ಅನ್ನೋದು ಇವತ್ತು ಮೋಸ್ಟ್ ಸೈಂಟಿಫಿಕ್. ಎಲೆಕ್ಟ್ರಾನ್ಗಳಿಗಿಂತ ಮುಂದೆ ಸೆಲೆಕ್ಟ್ರಾನ್ ಯುಗಕ್ಕೆ ಬಂದಾಗ ನೋಡಬೇಕಾದದ್ದು ಆ ಜೀವರಾಶಿಗಳ ಬಗ್ಗೆ ಮಾತಾಡಿದ್ದು. ಶಬ್ದವರು ಹಾಗೆ ಹೇಳಲಿಲ್ಲ ಅಂತ ನಮಗೆ ಅರ್ಥ ಆಗೋದಿಲ್ಲ ಅವರು ಹೇಳಿದ್ದು. ಅಣೋರಣೀಯ ಅನ್ನೋ ಶಬ್ದದಲ್ಲಿ ಬಂದಾಗ
ಹಾಗಾಗಿ ಅದನ್ನು ವಾಮದೇವನನ್ನಾಗಿ 6 ತಿಂಗಳ ಕಾಲ ದೇಹದ ಮೇಲೆ ಯಾರ ಕೈ ಹಾಕಲಿಕ್ಕೆ ಬಿಡುವುದಿಲ್ಲ ಪ್ರಾಣದೇವರು. ಯೋಚನೆ ಮಾಡಿಕೊಳ್ಳಿ. ಅದನ್ನು ಯಾರ್ಯಾರೋ ಎಲ್ಲೆಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡುವುದಲ್ಲ ಮಗುವಿಗೆ ಶಾಂತಿ ಕರ್ಮಕ್ಕೆ. ಅವರೇನು ಹೇಳ್ತಾರೆ, ಜ್ಯೋತಿಷಿಗಳಿಗೆ ಪೈಸೆ ಗೊತ್ತಿಲ್ಲ, ದೇವರಾಣೆಗೆ ತಾತ್ವಿಕ ವಿಷಯ ಗೊತ್ತಿಲ್ಲ ಅಷ್ಟೇ, ದುಡ್ಡು ಮಾಡಲಿಕ್ಕೆ ಬರುತ್ತೆ. 6 ತಿಂಗಳವರೆಗೆ ದೇಹವನ್ನು ಕಾಪಾಡಿಕೊಳ್ಳುವ ಒಂದೇ ಒಂದು ಹಿರಿಯ ಚೇತನ ಅಂದರೆ ಪ್ರಾಣದೇವರು ಮಾತ್ರ. ಇನ್ನು ಯಾರಿಗೆ ಬಿಡುವುದಿಲ್ಲ. ಸೂರ್ಯ, ಚಂದ್ರ, ಯಮ ಇವರು ಯಾರೂ ಆ ದೇಹದೊಳಗೆ ಕೆಲಸ ಮಾಡಲಿಕ್ಕಿಲ್ಲ. ಅವನು ಹೇಗೆ ಹೊಸ ರಾಜ್ಯವನ್ನು ಮಾಡಿಕೊಂಡಾಗ ರಾಷ್ಟ್ರಪತಿ ಅದರ ಆಡಳಿತೆಯನ್ನು ಮಾಡಿಕೊಂಡು ಕೊನೆಗೆ ಅದನ್ನು ಒಳ್ಳೆಯ ರೀತಿಯಿಂದ ನಡೆಸಿ 5-6 ತಿಂಗಳ ನಂತರದಲ್ಲಿ ಅದನ್ನು ಬಿಟ್ಟುಕೊಡುವುದು ಸಾಮಂತರಿಗೆ, ತುಂಡರಸರಿಗೆ, ಮತ್ತು ಅವರು ನೋಡಿಕೊಳ್ಳೋದು. ಹೊಸತ್ತನ್ನು ತಂದುಕೊಟ್ಟಾಗ ಒಮ್ಮೆಲೆ ಅವರಿಗೆ ಬಿಟ್ಟುಕೊಡುವುದಿಲ್ಲ, ಯಾರನ್ನಾದರೂ ನಿಯಮಿಸಿ ಬಿಡುವುದಿಲ್ಲ. ಅದನ್ನು ಅಂಕೆಯಲ್ಲಿ ತಂದು ಸುಪರ್ದಿಗೆ ಇಟ್ಟುಕೊಂಡು ಹೇಗಾಗುತ್ತೆ ನೋಡಿಕೊಂಡು ತರ್ತಾರೆ. ಹಾಗೆ 6 ತಿಂಗಳ ಕಾಲ ದೇಹದಲ್ಲಿರತಕ್ಕ ಎಲ್ಲ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಪ್ರಾಣದೇವರು. ಅದನ್ನು ಆವತ್ತಿನವರೆಗೆ ಮಾಡಬೇಕಾದ ಏನು ಕರ್ಮ ಇದ್ದು ಪ್ರಾಣದೇವರಿಗೆ ಮಾಡಲಿಕ್ಕೆ ನಾವು ಇನ್ಯಾರನ್ನು ತರಲಿಕ್ಕಿಲ್ಲ, ಯಾರನ್ನು ಕರೀಲಿಕ್ಕಿಲ್ಲ, ಯಾರನ್ನು ಕೇಳಲಿಕ್ಕೂ ಇಲ್ಲ, ಇನ್ನೇನೂ ಇಲ್ಲ ವಾಸ್ತವವಾಗಿ ಆವತ್ತಿನವರೆಗೆ. ವಾಮದೇವ ಅಂದರೆ ಅವನ ಸೌಂದರ್ಯವನ್ನು ಅಭಿವೃದ್ಧಿಗೊಳಿಸುವ ಪ್ರತಿಯೊಂದು ಇಂದ್ರಿಯಗಳ ಅದರತನವನ್ನು, ಶುದ್ಧತನವನ್ನು, ಸಾಚಾತನವನ್ನು, ಪಾವಿತ್ರ್ಯವನ್ನು, ಸೌಂದರ್ಯವನ್ನು ಕಾಪಾಡಿಕೊಳ್ಳುವ ವಾಮದೇವ. ಆನಂತರ ಬಾಲ್ಯ, ಕೌಮಾರ, ಯೌವನ ಎಲ್ಲವೂ ಒಂದು ಬಗೆಯಿಂದ ಅಘೋರವಾಗಿರುವುದು, ಸೌಮ್ಯವಾಗಿರುವುದು. ಮಗು ಅಂದರೆ ಎಷ್ಟು ಸೌಮ್ಯ, ಘೋರವೇ ಇಲ್ಲ. ಈಗ ಸದ್ಯೋಜಾತ ವಾಮದೇವ ಅಘೋರ, ಆ ನಂತರ ತತ್ಪುರುಷ, ಅವನಲ್ಲಿ ಪುರುಷತ್ವದ ಆವಿಷ್ಕಾರ ಈಗ ಬೆಳೆದಿದ್ದಾನೆ. ಆದ್ದರಿಂದ ಕೊನೆಗೆ ಈಶಾನ ಪ್ರಭು ಆಗ್ತಾನೆ, ಯಾವುದೋ ಒಂದು ಜಗತ್ತಿಗೆ ಕೊಡಲಿಕ್ಕೆ ಸಮರ್ಥ ಆಗ್ತಾನೆ, ಪರಿಪೂರ್ಣ ಚೇಷ್ಟೆ ಮಾಡ್ತಾನೆ, ಸುಖವನ್ನು ಪಡೆಯುವಲ್ಲಿ ಅನತಿ ಚೇಷ್ಟತೆ. ಈಶಸ್ಸನ್, ತಾನು ತಾನಾಗಿ ಸ್ವತಂತ್ರನಾಗಿ ಬದುಕುವಲ್ಲಿ ಊಟ ಮಾಡಲಿಕ್ಕೆ ತನ್ನ ಕೈ, ಸಂಪಾದನೆ ಮಾಡಲಿಕ್ಕೆ ತನ್ನ ತಲೆ, ತನ್ನವರು, ಹೀಗೆ ಇಟ್ಟುಕೊಂಡು ಒಂದು ಸಮಾಜವನ್ನು ಕಟ್ಟಿಸಿ, ಹೀಗೆ ಪಂಚರೂಪದಿಂದ ವಾಸ್ತವವಾಗಿ ಇರುವುದು ಇಡೀ ಸಾಮ್ರಾಜ್ಯ ಪ್ರಾಣನ ಕೈಯಲ್ಲಿ. ಸುಲಭ ಇಲ್ಲ, ಶಬ್ದ ಹೇಳಿದ ತಕ್ಷಣ ಆಗುವುದಿಲ್ಲ, ಪ್ರಮಾಣ ಕೊಡಬೇಕು ಮೊದಲು. ಪ್ರಮಾಣ ಇಲ್ಲದಿದ್ದರೂ ಚಿಂತಕರಿಗೆ ಬೇಜಾರಿಲ್ಲ, ಒಪ್ಪಿಕೊಳ್ಳಲಿಕ್ಕೆ ಬರುತ್ತೆ. ಆದರೆ ಅವರಿಗೆ ಅರ್ಥ ಆಗಬೇಕಲ್ಲ. ಇದು ಮಧುಸೂದನ್ ಸರಸ್ವತಿಯವರಿಗೆ ಗೊತ್ತಿಲ್ಲ ಈ ಅರ್ಥ, ಅವರು ವ್ಯಾಖ್ಯಾನಕಾರೆಲ್ಲ ಹೇಳಲಿಲ್ಲ, ಇದು ನಾನು ಹೇಳಿದ್ದು ನಿಮಗೆ ಇರಲಿ ಅಂತ ಒಂದು ಬೋನಸ್ಸು ಲಾಭ. ಪಂಚ ರುದ್ರದೇವರ ರೂಪಗಳು ಹೇಗೆ ಪಂಚ ಪ್ರಾಣನಿಂದ ನಿಯಮ್ಯವಾಗಿದೆ ತೋರಿಸಿಕೊಡಲಿಕ್ಕೆ. ಪ್ರಾಣದೇವರು ಹಾಗೆ ಸದ್ಯೋಜಾತ ದೇವರು ಯೋಚನೆ ಮಾಡಿದ್ರಂತೆ. ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ, ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಅಂತ, ಯಾರು ನಿಂತರೆ ಕಸ್ಮಿನ್ನೋ ಕಲು ಪ್ರತಿಷ್ಠಿತೆ ಅಂತ, ಯಾರು ಬಂದರೆ ಬರ್ತೇನೆ, ಯಾರು ಹೋದರೆ ಹೋಗ್ತೇನೆ ಅಂತ ಯೋಚನೆ ಮಾಡಿಕೊಂಡು ಪ್ರಾಣಮಸೃಜತ ಅಂತ, ನನಗೆ ಪ್ರಾಣ ಆಗ್ಬೋದು ಅಂತ ಸೃಷ್ಟಿ ಮಾಡಿದ್ದಂತೆ. ಪ್ರಾಣ ಸೃಷ್ಟಿಯಾದದ್ದು ಕೂಡಲೇ ಸದ್ಯೋಜಾತ ದೇವರಿಗೆ ಒಂದು ಕಂಡಿತ್ತಂತೆ, ನನಗೊಬ್ಬ ಬೇಕು ಅಸಿಸ್ಟೆಂಟ್, ಅವನು ಹೇಳಿದ್ದಲ್ಲಿ ನಾನು ಹೋಗಲಿಕ್ಕೆ, ನಾನು ಹೊರಟಲ್ಲಿ ಅವನು ಹೋಗಬೇಕು, ಹಾಗಾಗಿ ಒಂದು ಜನ ಬೇಕು ಅಂತ. ಹಾಗೆ ಪ್ರಾಣನನ್ನು ತಂದ ಅಂತ ಇರು. ಆದ್ದರಿಂದ ಪ್ರಾಣ ಪದ್ಧತಿ ಅಂತ ಹೆಸರು ದೇವರಿಗೆ. ಪ್ರಾಣ ಇದ್ದ ಹೆಜ್ಜೆಯಲ್ಲಿ ಇಡುವುದೊಂದು. ಆದ್ದರಿಂದ ಉಸಿರು ಹೋಯ್ತಾ ಕೊನೆಯದ್ದು ದೇವರಿಲ್ಲ, ಅಲ್ಲಿ ಹೊರಟಾಯ್ತು. ಆದ್ದರಿಂದ ಬಂದ ಉಸಿರು ಒಳಗೆ ಪ್ರವೇಶ, ಹೋಗುವ ಉಸಿರು ಕೊನೆಗೆ ನಿಲ್ಲುವ ವ್ಯವಸ್ಥೆ, ಇದೆರಡು ತೋರಿಸಿಕೊಟ್ರು. ಆದ್ದರಿಂದ ಸದ್ಯೋಜಾತ ಇದ್ದದ್ದರಲ್ಲಿ ಅತ್ಯಂತ ಸುಂದರವಾದ ದೇವತೆಗಳಲ್ಲಿ ದೇವತೆ ಅಂದರೆ ಪ್ರಾಣದೇವರು, ವಾಮದೇವ. ಅತಿ ಸುಂದರನಾದವ, ಭಾಳ ಚಂದ, ಇದ್ದದರಲ್ಲಿ ಅತ್ಯಂತ ಇಡೀ ದೇವತಾ ಕೋಟಿಯಲ್ಲಿ ದೇವದೇವ ವಿಶಿಷ್ಟ, ಸೌಂದರ್ಯದ ಪರಾಕಾಷ್ಠೆ. ಅದಕ್ಕೆ ಅವನಿಗೆ ಸುಂದರ ಅಂತ ಹೆಸರು, ಒಂದು ಹೆಸರು ಅವನಿಗೆ. ಹೀಗೆ ವಾಮದೇವ ಅಘೋರ, ಇವ ಅಘೋರ, ಅತಿಘೋರ ರುದ್ರದೇವರು, ಇವನ ಅಘೋರ ಸೌಮ್ಯ. ಇವನ ಯಾವುದೇ ರೂಪಗಳಲ್ಲಿಯೂ ವಿಕಾರವಾಗಿರತಕ್ಕ ವ್ಯವಸ್ಥೆ ಇಲ್ಲ. ಅತ್ಯಂತ ಸೌಮ್ಯವಾದ ಜ್ಞಾನ ರೂಪಗಳೆಲ್ಲ ಸೌಮ್ಯವೇ, ಸುಲಭವಾಗಿ ತೋರಿಸುವಂಥದ್ದು. ಅಘೋರ ಶತ್ರುಗಳಿಗೆ ಅತಿ ಭಯಂಕರ, ಮತ್ತೆ ಕಮ್ಮಿ ಅಲ್ಲ. ಆದ್ದರಿಂದ ಅಘೋರ. ಆನಂತರ ತತ್ಪುರುಷ, ಭಗವಂತನೀಗ ಮೊದಲು ಹುಟ್ಟಿದ ತಂಜಾತಂ ಪುರುಷಂ ಅಗ್ರತಃ ಅಂತ, ಭಗವಂತನಿಂದ ಮೊದಲು ಹುಟ್ಟಿದವ. ತತ್ ಅಂದರೆ ಭಗವಂತ, ಭಗವಂತನಿಂದಾಗಿ ಹುಟ್ಟಿ ಬಂದಿರತಕ್ಕಂತಹ ಸಹಸ್ರ ಶೀರ್ಷ ಪುರುಷನ ನಂತರದಲ್ಲಿನ ಬ್ರಹ್ಮಾಂಡದ ಪುರುಷ, ವಿರಾಟ್ ಪುರುಷ, ಅದು ಪ್ರಾಣಪುರುಷ, ಅವನ ತತ್ಪುರುಷ. ಅವನು ಈಶಾನ, ಭಗವಂತನ ಸುಖವನ್ನು ಪಡೆದು ಅನನಾಗಿ, ಅನ ಅಂದರೆ ಪ್ರಾಣ, ಈಶಾನ ಅಂದರೆ ಆಗಿ ಸಮರ್ಥನಾದ ಚೇಷ್ಟಕ, ಸ್ವತಂತ್ರವಾಗಿ ಪರಮಾತ್ಮನ ನಂತರದಲ್ಲಿ ಎಲ್ಲರೊಳಗೂ ಉಸಿರಿನ ಚೇಷ್ಟೆ, ಬ್ರಹ್ಮಾಂಡದಲ್ಲಿ ಚತುರ್ಮುಖನ ದೇಹದ ಒಳಗೂ ಉಸಿರಾಟ, ಅಲ್ಲಿವರೆಗೂ ಅವನೇ ನಿಂತು ಮಾಡೋದು. ಯಾವ ಜೀವರಲ್ಲಿಯೂ ಜೀವನ ಎನ್ನುವುದು ಇಲ್ಲ ಅಂತ ಇಲ್ಲ, ಅದು ಪ್ರಾಣನ ಅಣನ, ಅದೇ ಈಶಾನ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವುದನ್ನು ಈಶಾನ. ನಾನು ಹೇಳಿದ್ದೇನೆ ಕೆಲವೆಲ್ಲ ರೂಪಗಳು ಪ್ರಾಣನದ್ದು ಗೌಜಿಯಲ್ಲಿದೆ ಅಂತ, ಅದಕ್ಕೆ ತಿಳಿಸಿಕೊಡೋ ವಿಧಾನ ಇನ್ನೆಷ್ಟೋ ಇವೆ, ಪುರುಷೋತ್ತಾದಾಗ ಹೇಳುತ್ತೇನೆ, ಹೇಳಬೇಕು ಅಂತ ಕಂಡಾಗ. ಹಾಗೆ
ಚೇಷ್ಟೆಗಳು ಅಂದಾಗ ನಮ್ಮ ಒಳಗಿನ ಹೊರಗಿನ ಯಾವ ಚೇಷ್ಟೆಯನ್ನಿಟ್ಟುಕೊಂಡ್ರೂ ಪ್ರಾಣಶಕ್ತಿ ಇಲ್ಲದ ಅಂದರೆ ಒಂದು ರೀತಿಯ ಎನರ್ಜಿ, ಅದು ದೈಹಿಕ, ವಾಚಿಕ, ಮಾನಸಿಕ. ಮತ್ತೆ ಅದನ್ನು ಕೃಷ್ಣ ಬಿಡಿಸಿದ. ಶರೀರದಲ್ಲಿನ ಒಂದು ಶಕ್ತಿ, ಅದರ ಪ್ರಯತ್ನ, ಅದರ ಅಭಿವ್ಯಕ್ತಿ. ಪ್ರಯತ್ನದ ಅಭಿವ್ಯಕ್ತಿಯೇ ಕರ್ಮ, ಮತ್ತೇನಲ್ಲ. ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಜಾನಾತಿ ಇಚ್ಛತಿ ಯತತೆ ಅಂತ. ಮಾಡಬೇಕು ಒಂದು ಯೋಚನೆ ಮೊದಲು ತಿಳಿದಿರ್ತಾನೆ, ತಿಳಿಯದೆ ಮಾಡಲಿಕ್ಕೆ ಆಗೋದಿಲ್ಲ. ತಿಳಿದ್ರೂ ಮಾಡಬೇಕು ಅಂತಿಲ್ಲ, ಇಚ್ಛೆ ಬರಬೇಕು. ಇಚ್ಛೆ ಬಂದ ತಕ್ಷಣ ಕೆಲಸ ಆಗೋದಿಲ್ಲ, ಪ್ರಯತ್ನಿಸಬೇಕು. ಇದಕ್ಕೆ ಪ್ರಾಣಶಕ್ತಿ ಬೇಕು. ಅದು ನಮ್ಮ ಮಾತಿನ ಶಕ್ತಿ ಇರಲಿ, ಮನಸ್ಸಿನ ಶಕ್ತಿ ಇರಲಿ, ಶರೀರದ ಶಕ್ತಿ ಇರಲಿ, ಇದರ ಪೂರ್ವದ ಅಭಿವ್ಯಕ್ತಿಯಲ್ಲಿ ಪ್ರಾಣನೇ ಪ್ರಧಾನ ಇರ್ತಾನೆ. ಅದನ್ನು ಇಲ್ಲಿ ಮಾಡುವ ವ್ಯವಸ್ಥೆಯಲ್ಲಿ ಒಳ್ಳೆಯದಿರಲಿ ಕೆಟ್ಟದಿರಲಿ, ಅದು ಸರಿ ಇರಲಿ ತಪ್ಪಿರಲಿ, ಅದು ಲೋಕಕ್ಕೆ ಸರಿ ಇರಲಿ ಶಾಸ್ತ್ರಕ್ಕೆ ತಪ್ಪಿರಲಿ, ಅದು ಶಾಸ್ತ್ರಕ್ಕೆ ಸರಿ ಇರಲಿ ಲೋಕಕ್ಕೆ ತಪ್ಪಿರಲಿ, ಅದು ಎರಡಕ್ಕೂ ತಪ್ಪಿರಲಿ, ಅದು ಎರಡಕ್ಕೂ ಸರಿ ಇರಲಿ. ಇದೆಲ್ಲ ನೋಡಿಕೊಳ್ಳಿಕ್ಕೆ ನ್ಯಾಯಂ ವಾ ವಿಪರೀತಂ, ಇದೆಲ್ಲ ವಾಕಾರದ ಅರ್ಥಗಳು. ನ್ಯಾಯಂ ವಿಪರೀತಂ ವಾ, ನ್ಯಾಯಂ ವಾ ವಿಪರೀತಂ ವಾ, ನ್ಯಾಯಂ ವಾ ವಿಪರೀತಂ. ಹಾಗೆ ಸರಿ ತಪ್ಪು, ತಪ್ಪು ಸರಿ, ಸರಿ ಸರಿ ತಪ್ಪು ತಪ್ಪು ಎರಡು. ಲೋಕಕ್ಕೂ ಶಾಸ್ತ್ರಕ್ಕೂ ಸರಿಯೇ, ಕೆಲವೊಮ್ಮೆ ಲೋಕಕ್ಕೂ ಶಾಸ್ತ್ರಕ್ಕೂ ತಪ್ಪೇ. ಸುಳ್ಳು ಹೇಳೋದು ಶಾಸ್ತ್ರಕ್ಕೂ ತಪ್ಪು, ಲೋಕಕ್ಕೂ ತಪ್ಪು. ಲೋಕದವರು ಒಪ್ತಾರ, ನಮಗೆ ತೊಂದರೆ ಇಲ್ಲಪ್ಪ ನೀವು ಸುಳ್ಳು ಹೇಳ್ತಾ ಕೂತ್ಕೊಳ್ಳಿ ಅಂತ. ಇಲ್ಲ, ಅದನ್ನ ಕೆಲವು ಶಾಸ್ತ್ರಕ್ಕೂ ತಪ್ಪೇ, ಲೋಕಕ್ಕೂ ತಪ್ಪೇ. ಕೆಲವು ಶಾಸ್ತ್ರಕ್ಕೆ ತಪ್ಪು ಲೋಕಕ್ಕೆ ಆಗ್ತದೆ, ಕೆಲವು ಲೋಕಕ್ಕೆ ತಪ್ಪು ಶಾಸ್ತ್ರಕ್ಕೆ ಆಗ್ತದೆ. ಹೀಗೆ ಅದನ್ನೆಲ್ಲ ಇಟ್ಟುಕೊಂಡು ಹೇಳ್ತಾನೆ, ಏನು ಮಾಡಬೇಕಾದ್ರೂ ಈ 5 ಕಾರಣಗಳು ಕೆಲಸ ಮಾಡಿಯೇ ಮಾಡ್ತಾವೆ ಅಂಥೇಳಿ ಪಂಚಹೇತುಗಳ ಸಾಮ್ರಾಜ್ಯವನ್ನು ಕೃಷ್ಣ ನಮ್ಮ ಮುಂದೆ ಇಟ್ಟ. ಹಾಗಾಗಿ ಫಲ ಕೇಳುವ ಬಗ್ಗೆ ಸ್ವಲ್ಪ ಜಾಗ್ರತೆ ಅಂತ ಹೇಳಿಕೊಟ್ಟ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು.